ನನ್ನ ಹೆಸರು ರಶ್ಮಿ. ಅದು ಒಂದು ಸುಂದರ ಮುಂಜಾನೆಯಾಗಿತ್ತು. ನಾನು ನನ್ನ ಚಿಕ್ಕಮ್ಮನ ಜೊತೆ ತಿಂಡಿ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದೆ. ನನ್ನ ಚಿಕ್ಕಮ್ಮನ ತಮ್ಮ ರವಿ ನಮ್ಮ ಮುಂದೆ ಕುಳಿತಿದ್ದನು. ಅವನ ದೃಷ್ಟಿ ನನ್ನ ಮೇಲಿತ್ತು. ಅವನ ಈ ನೋಟ ನನಗೆ ತುಂಬ ಖುಷಿ ಕೊಡುತ್ತಿತ್ತು, ಏಕೆಂದರೆ ನಾನು ಅವನನ್ನು ತುಂಬ ಇಷ್ಟಪಡುತ್ತಿದ್ದೆ. ರವಿ ಯಾವಾಗಲೂ ಇಲ್ಲಿಗೆ ಬಂದು ಹೋಗುವುದು ಮಾಡುತ್ತಿದ್ದ ಮತ್ತು ಅವನು ಸಹ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದನು. ನನಗೀಗ 17 ವರ್ಷ. ಚಿಕ್ಕ ವಯಸ್ಸಿನಲ್ಲೇ ಅವನ ಮೇಲೆ ನನಗೆ ಪ್ರೀತಿ ಹುಟ್ಟಿತ್ತು. ಅವನಿಗೂ ಸಹ ನನ್ನ ಮೇಲೆ ಇದೇ ಫೀಲಿಂಗ್ ಇತ್ತು. ಆದರೆ ಇಂದಿನ ಸೂರ್ಯ ನನ್ನ ಜೀವನದಲ್ಲಿ ಕತ್ತಲೆಯನ್ನು ತರುತ್ತಾನೆಂದು ನನಗೆ ಯಾವುದೇ ಐಡಿಯಾ ಇರಲಿಲ್ಲ. ಇಂದಿನಿಂದ ನನ್ನ ಜೀವನ ತುಂಬ ಬದಲಾಗುವುದರಲ್ಲಿ ಇತ್ತು. ರವಿ 2 ದಿನಕ್ಕಾಗಿ ಇಲ್ಲಿಗೆ ಬಂದಿದ್ದ. ರವಿ ತಿಂಡಿ ತಿಂದ ನಂತರ ತನ್ನ ಕೆಲಸಕ್ಕೆ ಹೊರಟು ಹೋದ. ನಾನು ಚಿಕ್ಕಮ್ಮನ ಜೊತೆ ಮನೆಯ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದೆ. ನಾನು ಚಿಕ್ಕವಳಿದ್ದಾಗಲೇ ನನ್ನ ಅಪ್ಪ ಅಮ್ಮ ತೀರಿಕೊಂಡಿದ್ದರು. ನನ್ನ ಅಪ್ಪ ಅಮ್ಮನಿಗೆ ನಾನೊಬ್ಬಳೇ ಮಗಳಾಗಿದ್ದೆ. ನನ್ನ ಚಿಕ್ಕಮ್ಮ ಅಮ್ಮನ ಸ್ಥಾನವನ್ನು ತುಂಬಲು ಸಾಧ್ಯವಿಲ್ಲ. ನನಗೆ ಮರ್ಯಾದೆ ಬದುಕನ್ನಂತೂ ನೀಡಿದಳು. ಕೆಲಸ ಮಾಡುತ್ತಾ ನನಗೆ ಟೈಮ್ ಕಳೆದದ್ದು ಗೊತ್ತೇ ಆಗಲಿಲ್ಲ. ಚಿಕ್ಕಮ್ಮ ತನ್ನ ಕೋಣೆಗೆ ಆರಾಮ್ ತೆಗೆದುಕೊಳ್ಳಲು ಹೊರಟು ಹೋದಳು. ನಾನು ಅಡುಗೆ ಕೋಣೆಯನ್ನು ಕ್ಲೀನ್ ಮಾಡಲು ಕಿಚನ್ ರೂಮಿನಲ್ಲೇ ಉಳಿದುಕೊಂಡಿದ್ದೆ. ಅಷ್ಟರಲ್ಲೇ ಕಾಲಿಂಗ್ ಬೆಲ್ ಶಬ್ದವಾಯಿತು. ನಾನು ಹೋಗಿ ಬಾಗಿಲು ತೆರೆದಾಗ ಕಟ್ಟುಮಸ್ತಾದ ಎತ್ತರದ ವ್ಯಕ್ತಿ ನಿಂತಿದ್ದರು. ನಾನು ಬೇಗ ಬೇಗ ನನ್ನ ಬಟ್ಟೆಯನ್ನು ಸರಿಪಡಿಸಿಕೊಂಡಿದ್ದೆ. ನಾನು ತುಂಬ ಸುಂದರವಾಗಿದ್ದೆ. ಇದೇ ವಿಷಯದಿಂದ ನಾನು ಕೆಲವೊಮ್ಮೆ ತುಂಬ ತೊಂದರೆಗೊಳಗಾಗುತ್ತಿದ್ದೆ. ನಾನು ಎಲ್ಲೇ ಹೋದರೂ ಹುಡುಗರು ನನ್ನ ಹಿಂದೆ ಹಿಂದೆ ಬೀಳುತ್ತಿದ್ದರು. ಆದ್ದರಿಂದ ನಾನು ಹೊರಗಡೆ ಹೋಗುವಾಗ ಹೆಚ್ಚಾಗಿ ನನ್ನ ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಳುತ್ತಿದ್ದೆ. ಈಗಲೂ ಸಹ ನಾನು ನನ್ನ ಸೌಂದರ್ಯವನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಬಂದ ವ್ಯಕ್ತಿಯು ಚಿಕ್ಕಮ್ಮಳ ಬಗ್ಗೆ ಕೇಳುತ್ತಿದ್ದನು. ನಾನು ಬಾಗಿಲನ್ನು ಹಾಕಿ ಒಳಗೆ ಹೋಗಿ ಚಿಕ್ಕಮ್ಮನನ್ನು ಕರೆಯಬೇಕೆಂದು ಅಂದುಕೊಂಡೆ. ಆಗ ಆ ಮನುಷ್ಯನು ಬಾಗಿಲ ಮೇಲೆ ಕೈಯಿಟ್ಟು ಹೇಳಿದ, ಬಾಗಿಲನ್ನು ಹಾಕುವ ಅವಶ್ಯಕತೆ ಇಲ್ಲ. ನಾನೇನು ಅಪರಿಚಿತ ವ್ಯಕ್ತಿಯಲ್ಲ. ಹೋಗಿ ನಿನ್ನ ಚಿಕ್ಕಮ್ಮನನ್ನು ಕರೆದುಕೊಂಡು ಬಾ. ಅವನ ಮಾತು ತುಂಬ ವಿಚಿತ್ರವಾಗಿತ್ತು. ನಾನು ಇದೇ ಮೊದಲ ಬಾರಿಗೆ ಈ ಮನುಷ್ಯನನ್ನು ನೋಡಿದ್ದೆ. ಆದರೆ ಬಾಗಿಲು ತೆರೆದು ಒಳಗೆ ಹೋಗುವುದು ನನಗೆ ತುಂಬ ಕಷ್ಟವಾಯಿತು. ನಾನು ತಕ್ಷಣ ಒಳಗಡೆ ಓಡಿದೆ. ನಾನು ಚಿಕ್ಕಮ್ಮನಿಗೆ ಇದರ ಬಗ್ಗೆ ಹೇಳಿದಾಗ ಅವಳ ಮುಖದ ಬಣ್ಣ ಬದಲಾಯಿತು. ಅವಳು ಹೇಳಿದಳು, ನೀನು ಬಾಗಿಲ ಬಳಿ ಬರುವ ಅವಶ್ಯಕತೆ ಇಲ್ಲ. ನೀನು ಅಡುಗೆ ಕೆಲಸವನ್ನು ಮುಗಿಸು. ನಾನು ಕಿಚನ್ ರೂಮಿಗೆ ಹೋದೆ. ಚಿಕ್ಕಮ್ಮ ಬಾಗಿಲ ಬಳಿ ಹೊರಟು ಹೋದಳು. ಸ್ವಲ್ಪ ಹೊತ್ತಿನಲ್ಲೇ ಚಿಕ್ಕಮ್ಮಳ ಗುಸುಗುಸು ಧ್ವನಿ ಕೇಳಿಸುತ್ತಿತ್ತು. ಅವಳು ಆ ಮನುಷ್ಯನೊಂದಿಗೆ ಏನು ಮಾತನಾಡುತ್ತಿದ್ದಳೋ ನನಗೊಂದು ಅರ್ಥವಾಗಲಿಲ್ಲ. ಅವಳು ನಿಧಾನವಾಗಿ ಕದ್ದು ಮುಚ್ಚಿ ಹೋಗುತ್ತಿರುವುದನ್ನು ನೋಡಿದರೆ ಇದರಲ್ಲಿ ಏನೋ ಒಂದು ವಿಷಯ ಅಡಗಿದೆ ಎಂದು ನನಗೆ ಅರ್ಥವಾಗಿತ್ತು. ಈ ಮನುಷ್ಯ ಯಾರು? ಇವನೇಕೆ ಚಿಕ್ಕಮ್ಮನಲ್ಲಿಗೆ ಮಾತನಾಡಲು ಬಂದಿದ್ದಾನೆ? ಅವರಿಬ್ಬರು ಏನು ಮಾತನಾಡುತ್ತಿದ್ದಾರೆ ಎಂದೆಲ್ಲ ನಾನು ನನ್ನ ಮನದಲ್ಲಿ ಯೋಚಿಸತೊಡಗಿದೆ. ಸ್ವಲ್ಪ ಹೊತ್ತಿನಲ್ಲಿ ಚಿಕ್ಕಮ್ಮ ನನ್ನ ಬಳಿ ಬಂದು ಹೇಳಿದಳು, ಈ ವ್ಯಕ್ತಿಯ ವಿಚಾರವಾಗಿ ನಿನ್ನ ಚಿಕ್ಕಪ್ಪನಿಗಾಗಲಿ ನನ್ನ ತಮ್ಮ ರವಿಗಾಗಲಿ ಹೇಳಬೇಡ. ಚಿಕ್ಕಮ್ಮನ ಮಾತು ಕೇಳಿ ನಾನು ತುಂಬ ಚಿಂತೆಗೊಳಗಾದೆ. ಚಿಕ್ಕಪ್ಪ ಪ್ರತಿದಿನ ಬೆಳಿಗ್ಗೆ ಬೇರೆ ಊರಿಗೆ ಕೆಲಸಕ್ಕಾಗಿ ಹೋಗುತ್ತಿದ್ದರು. ರಾತ್ರಿ ಅವರು ಮನೆಗೆ ಮರಳುತ್ತಿದ್ದರು. ಹಗಲಿನಲ್ಲಿ ಹಲವಾರು ಬಾರಿ ಚಿಕ್ಕಮ್ಮನಿಗೆ ಚಿಕ್ಕಪ್ಪ ಕಾಲ್ ಮಾಡುತ್ತಿದ್ದರು. ನನ್ನ ಬಗ್ಗೆಯೂ ಕೇಳುತ್ತಿದ್ದರು. ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ. ಆದ್ದರಿಂದ ಚಿಕ್ಕಪ್ಪ ನನ್ನನ್ನು ಅವರ ಮಗಳಂತೆ ನೋಡಿಕೊಳ್ಳುತ್ತಿದ್ದ. ಚಿಕ್ಕಪ್ಪ ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದರು. ಆದ್ದರಿಂದ ಚಿಕ್ಕಪ್ಪನಿಗೆ ಯಾವುದೇ ವಿಷಯವನ್ನು ಹೇಳದಿರುವಂತೆ ಚಿಕ್ಕಮ್ಮ ನನಗೆ ಆದೇಶ ನೀಡಿದರು. ಆದರೆ ನನ್ನ ಮನಸ್ಸಿನಲ್ಲಿ ಈ ಮನುಷ್ಯ ಯಾರು ಎಂದು ಅವನ ಬಗ್ಗೆ ಆಸಕ್ತಿ ಹುಟ್ಟಿತ್ತು. ಅವನ ಬಗ್ಗೆ ಚಿಕ್ಕಮ್ಮ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದಾಳೆ. ಅವನು ತುಂಬ ಕೆಟ್ಟ ಮನುಷ್ಯನಂತೆ ಕಾಣುತ್ತಿದ್ದನು. ಆದರೆ ನನ್ನ ಚಿಕ್ಕಪ್ಪನಿಗೂ ಅವನಿಗೂ ಏನು ಸಂಬಂಧ? ಚಿಕ್ಕಮ್ಮನ ಮಾತು ಕೇಳಿ ನನ್ನ ಬಾಯಿಗೆ ನಾನು ಬೀಗ ಹಾಕಿದ್ದೆ. ಈ ಬಗ್ಗೆ ಚಿಕ್ಕಪ್ಪನಲ್ಲಾಗಲಿ ಅಥವಾ ರವಿಯಲ್ಲಾಗಲಿ ನಾನು ಏನೂ ಹೇಳಿರಲಿಲ್ಲ. ಇವತ್ತಲ್ಲ ನಾಳೆ ಎಲ್ಲರಿಗೂ ಈ ಬಗ್ಗೆ ಗೊತ್ತಾಗುವುದೆಂದು ನಾನು ಅಂದುಕೊಂಡಿದ್ದೆ. ಯಾವುದೇ ವಿಷಯ ಬಹಳ ದಿನಗಳವರೆಗೆ ಮುಚ್ಚಿಡಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತಿತ್ತು. ಒಂದು ದಿನ ರವಿ ನನ್ನ ಕೋಣೆಗೆ ಬಂದು ಹೇಳಿದ, ಆದಷ್ಟು ಬೇಗ ನನ್ನ ಮತ್ತು ನಿನ್ನ ಮದುವೆ ಬಗ್ಗೆ ನನ್ನ ಅಕ್ಕನಲ್ಲಿ ಮಾತನಾಡುತ್ತೇನೆ. ಆದಷ್ಟು ಬೇಗ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದೇನೆ. ರವಿಯ ಮಾತು ಕೇಳಿ ನಾನು ತುಂಬಾ ಹೆದರಿದ್ದೆ. ಈಗ ನನಗೆ 17 ವರ್ಷವಾದರೆ ಅವನಿಗೆ 23 ವರ್ಷ ವಯಸ್ಸಾಗಿತ್ತು. ಅವನಿಗೆ ಪರ್ಮನೆಂಟ್ ನೌಕರಿಯೂ ಸಹ ಇರಲಿಲ್ಲ. ಈಗ ಅವನು ಅಲ್ಪ ಸ್ವಲ್ಪ ಹಣವನ್ನು ಸಂಪಾದಿಸುತ್ತಿದ್ದನು. ಇಷ್ಟು ಬೇಗವಂತೂ ನಮ್ಮ ಮದುವೆ ಆಗಲು ಸಾಧ್ಯವಿರಲಿಲ್ಲ. ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಅವನು ಬೇಗ ನನ್ನನ್ನು ಮದುವೆಯಾಗಲು ಇಷ್ಟಪಟ್ಟಿದ್ದನು ಮತ್ತು ತನಗಾಗಿ ಪ್ರತಿದಿನ ಹೊಸ ಕೆಲಸವನ್ನು ಹುಡುಕುತ್ತಿದ್ದನು. ಹೊಸ ಕೆಲಸ ದೊರೆತ ನಂತರ ನನ್ನನ್ನು ಕರೆದುಕೊಂಡು ಅವನು ಬೇರೆ ಸಿಟಿಗೆ ಹೋಗುವವನಿದ್ದ. ಅವನ ಮಾತನ್ನು ತಿರಸ್ಕರಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ಚಿಕ್ಕಮ್ಮ ಒಪ್ಪಿಕೊಂಡರೆ ನನ್ನದೇನೂ ಅಭ್ಯಂತರವಿರಲಿಲ್ಲವೆಂದು ನಾನು ಹೇಳಿದ್ದೆ. ಇದನ್ನು ಕೇಳಿ ರವಿಗೆ ತುಂಬ ಖುಷಿಯಾಗಿತ್ತು. ಖುಷಿಯಿಂದ ಅವನು ನನ್ನ ಕೈ ಮೇಲೆ ತನ್ನ ಕೈಯನ್ನಿಟ್ಟ. ಅವನು ಈ ರೀತಿ ಮಾಡಿದ್ದರಿಂದ ನನಗೆ ತುಂಬ ನಾಚಿಕೆಯಾಯಿತು. ಹೀಗೆ ಹಲವು ದಿನಗಳು ಕಳೆದವು. ಮತ್ತೊಮ್ಮೆ ಆ ವ್ಯಕ್ತಿ ನಮ್ಮ ಮನೆಗೆ ಬಂದಿದ್ದ. ಈ ದಿನ ಆ ವ್ಯಕ್ತಿಯು ಸೀದಾ ಮನೆಯೊಳಗೆ ಬಂದಿದ್ದ. ಈ ಬಾರಿ ಚಿಕ್ಕಮ್ಮನು ಅವನನ್ನು ತನ್ನ ಕೋಣೆಯೊಳಗೆ ಕರೆದುಕೊಂಡು ಹೋಗಿದ್ದಳು.
ನಾನು ಕಿಚನ್ನಲ್ಲಿ ಅಡುಗೆ ಕೆಲಸದಲ್ಲಿ ತೊಡಗಿದ್ದಾಗ ಅಚಾನಕ್ಕಾಗಿ ಚಿಕ್ಕಮ್ಮ ಅಡುಗೆ ಕೋಣೆಗೆ ಬಂದಳು. ಅವಳು ಒಂದು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಹೇಳಿದಳು, ನಾನು ಹೇಳುವವರೆಗೂ ನೀನು ನನ್ನ ಕೋಣೆಯ ಕಡೆಗೆ ಬರುವ ಅವಶ್ಯಕತೆ ಇಲ್ಲ. ನಾನು ತುಂಬ ಆಶ್ಚರ್ಯಚಕಿತಳಾಗಿ ನನ್ನ ಚಿಕ್ಕಮ್ಮನ ಕೈಯಲ್ಲಿ ಬೆಳ್ಳುಳ್ಳಿ ಇರುವುದನ್ನು ನೋಡಿದೆ ಮತ್ತು ಸುಮ್ಮನೆ ನನ್ನ ಕೋಣೆಗೆ ಹೊರಟು ಬಂದಿದ್ದೆ. ನನಗೆ ಅವರ ಕೋಣೆಯ ಬಾಗಿಲು ಬಂದಾದ ಶಬ್ದ ಕೇಳಿಸಿತು. ಹೀಗೆ 1 ಗಂಟೆ ಕಳೆಯಿತು. ಎಲ್ಲ ಕಡೆಗೂ ನಿಶ್ಶಬ್ದವಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಚಿಕ್ಕಮ್ಮ ನನ್ನನ್ನು ಕೂಗಿ ಕರೆದು ಕೋಲ್ಡ್ ವಾಟರ್ ತರಲು ಹೇಳಿದಳು. ನಾನು 2 ಗ್ಲಾಸ್ ಕೋಲ್ಡ್ ವಾಟರ್ ತೆಗೆದುಕೊಂಡು ಚಿಕ್ಕಮ್ಮಳ ಕೋಣೆಗೆ ಹೋದಾಗ ಅವರಿಬ್ಬರು ಕುಳಿತು ಮಾತನಾಡುತ್ತಿದ್ದರು. ನನ್ನನ್ನು ನೋಡಿ ಅವರಿಬ್ಬರು ಸುಮ್ಮನಾದರು. ಈಗ ನನ್ನ ದೃಷ್ಟಿ ಚಿಕ್ಕಮ್ಮಳ ಮೇಲೆ ಹೋದಾಗ ಅವಳ ವೇಷಭೂಷಣ ಸ್ವಲ್ಪ ಬದಲಾದಂತೆ ಕಂಡಿತ್ತು. ಅವಳ ಕೂದಲೆಲ್ಲ ಹರಡಿಕೊಂಡಿದ್ದವು. ಅವಳ ಬಟ್ಟೆಯೂ ಸಹ ಅಸ್ತವ್ಯಸ್ತವಾದಂತೆ ಕಂಡಿತ್ತು. ಇನ್ನು ಚಿಕ್ಕಮ್ಮನ ಮೇಲೆ ದೃಷ್ಟಿ ಹಾಯಿಸುತ್ತಿರುವಾಗ ಆಕಸ್ಮಿಕವಾಗಿ ಆ ಮನುಷ್ಯ ಹೇಳಿದನು, ನಿನ್ನ ಮಗಳು ತುಂಬ ಸುಂದರವಾಗಿದ್ದಾಳೆ ಮತ್ತು ತರುಣಿಯಾಗಿದ್ದಾಳೆ. ನೀನು ಇವಳ ಮದುವೆಯನ್ನು ಏಕೆ ಮಾಡಬಾರದು? ಇವಳಿಗೆ ವರ ಅಂತೂ ಆರಾಮಾಗಿ ಸಿಗುತ್ತಾನೆ. ಈಗ ನಿನಗೂ ವಯಸ್ಸಾಗುತ್ತಿದೆ. ಇವಳಿಗಾಗಿ ವರ ಹುಡುಕಲು ಶುರು ಮಾಡು. ಆ ವ್ಯಕ್ತಿಯ ಮಾತು ಕೇಳಿ ನಾನು ನಾಚಿ ನೀರಾಗಿದ್ದೆ. ಅವನೊಬ್ಬ ಅನಾಮಿಕ ವ್ಯಕ್ತಿಯಾಗಿದ್ದನು. ಅವನು ಕೇವಲ ನನ್ನ ತಾರುಣ್ಯವನ್ನು ಮಾತ್ರ ಹೊಗಳದೆ ನನ್ನ ಮದುವೆ ಬಗ್ಗೆಯೂ ಮಾತನಾಡಿದ್ದನು. ಅವನ್ಯಾರು ಎಂದು ನನಗೆ ಗೊತ್ತಾಗಿರಲಿಲ್ಲ. ಇಷ್ಟೊಂದು ಓಪನ್ ಆಗಿ ಅವನು ಮಾತನಾಡುತ್ತಿದ್ದನು. ಮತ್ತೆ ಚಿಕ್ಕಮ್ಮ ಸಹ ನಗುತ್ತಾ ಹೇಳಿದಳು, ಈಗ ಇವಳ ಮದುವೆಯನ್ನು ಸಹ ನಾನೇ ಮಾಡಬೇಕು. ಇದು ನನ್ನ ಜವಾಬ್ದಾರಿಯೂ ಸಹ ಹೌದು. ನನಗೂ ಈಗ ವಯಸ್ಸಾಗುತ್ತಿದೆ. ಆದರೆ ಈಗ ಇವಳು ವಯಸ್ಸಿಗೆ ಬಂದಿದ್ದಾಳೆ. ಈಗ ನಾನು ನಾಚಿಕೆಯಿಂದ ಅಲ್ಲಿಂದ ಹೊರಟು ಬಂದಿದ್ದೆ. ಚಿಕ್ಕಮ್ಮ ನನ್ನ ಯೌವನದ ಬಗ್ಗೆ ಆ ಮನುಷ್ಯನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿ ನನಗೆ ತುಂಬ ಕೆಟ್ಟದ್ದೆನ್ನಿಸಿತು. ಅವರಿಬ್ಬರ ನಡುವೆ ಮತ್ತೆ ಮಾತುಕತೆ ನಡೆಯುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಆ ಮನುಷ್ಯ ಹೋದ ಮೇಲೆ ರವಿಗೆ ಮತ್ತು ನಿನ್ನ ಚಿಕ್ಕಪ್ಪನಿಗೆ ಈ ವಿಷಯದ ಬಗ್ಗೆ ಹೇಳಬೇಡ ಎಂದು ನನಗೆ ತಿಳಿ ಹೇಳಿದಳು. ಆಕಸ್ಮಿಕವಾಗಿ ರವಿಯು ಮನೆಗೆ ಬಂದನು. ಅವನ ಆರೋಗ್ಯ ಸರಿ ಇಲ್ಲದಿದ್ದರಿಂದ ಅವನು ಮನೆಗೆ ಹೋಗುವುದರ ಬದಲು ಇಲ್ಲಿಗೆ ಬಂದಿದ್ದನು. ಆ ವ್ಯಕ್ತಿಯು ಈ ಮನೆಯಿಂದ ಹೊರ ಹೋಗುತ್ತಿರುವುದನ್ನು ನೋಡಿ ರವಿಯು ಸೀದಾ ನನ್ನ ಬಳಿಗೆ ಬಂದನು. ಈ ಮನುಷ್ಯ ಯಾರು? ಇಲ್ಲಿಗೇಕೆ ಬಂದಿದ್ದ ಎಂದು ನನಗೆ ಕೇಳಿದನು. ಆಗ ನಾನು ನನಗೆ ಗೊತ್ತಿಲ್ಲ ಎನ್ನುವಂತೆ ತಲೆಯಾಡಿಸಿದೆ ಮತ್ತು ಹೇಳಿದೆ, ನನಗೇನು ಗೊತ್ತಿಲ್ಲ. ಇವನು ಚಿಕ್ಕಮ್ಮನನ್ನು ಭೇಟಿಯಾಗಲು ಬಂದಿದ್ದ. ಅವರನ್ನು ಭೇಟಿಯಾಗಲು ಅವರ ಕೋಣೆಗೆ ಹೋಗಿದ್ದ. ಆನಂತರ ಏನಾಯಿತೋ ಗೊತ್ತಿಲ್ಲ. ನಂತರ ರವಿ ಚಿಕ್ಕಮ್ಮನ ಕೋಣೆಗೆ ಹೋದ. ಇದ್ದಕ್ಕಿದ್ದಂತೆ ಅವರಿಬ್ಬರ ಕೂಗಾಟ ಕೇಳಿಸಿತು. ಚಿಕ್ಕಮ್ಮ ರವಿಗೆ ಏನೇನೋ ಕೆಟ್ಟದಾಗಿ ಹೇಳುತ್ತಿದ್ದನು. ರವಿಯೂ ಸಹ ಜೋರಾಗಿ ಪ್ರತ್ಯುತ್ತರ ನೀಡುತ್ತಿದ್ದನು. ಇವರಿಬ್ಬರ ನಡುವೆ ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗಲಿಲ್ಲ. ವಿಷಯ ತುಂಬ ದೊಡ್ಡದಾಗಿತ್ತು. ಇವರಿಬ್ಬರು ಬಂದು ಹೋದ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ನನಗೆ ಖಾತ್ರಿಯಾಗಿತ್ತು. ತುಂಬ ಹೊತ್ತಿನ ನಂತರ ರವಿಯು ಕೋಣೆಯಿಂದ ಹೊರಬಂದಾಗ ಅವನ ಮುಖ ಕೋಪದಿಂದ ಕೆಂಪಾಗಿತ್ತು. ಅವನು ಸೀದಾ ಸ್ಟೋರ್ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡನು. ಅವನ ಆರೋಗ್ಯ ಸರಿಯಿಲ್ಲದಿದ್ದರಿಂದ ಅವನು ನಮ್ಮ ಮನೆಯಲ್ಲಿಯೇ ಉಳಿಯಲು ಬಂದಿದ್ದ. ಇದಾದ ಮೇಲೆ ಚಿಕ್ಕಮ್ಮ ಕೋಣೆಯಿಂದ ಹೊರಬರಲಿಲ್ಲ. ರಾತ್ರಿಯ ಊಟದ ವೇಳೆ ಚಿಕ್ಕಮ್ಮನನ್ನು ಊಟಕ್ಕೆ ಕರೆದಾಗ ಅವಳು ನನ್ನ ಮೇಲೆ ತುಂಬ ಕೋಪ ಮಾಡಿಕೊಂಡಿದ್ದಳು. ಅವಳು ನನಗೆ ಹೇಳಿದಳು, ಹೋಗು, ನೀನು ಊಟ ಮಾಡಿ ಮಲಗಿಕೋ. ಅವಳು ನನ್ನ ಮೇಲೆ ತುಂಬ ಕೋಪಿಸಿಕೊಂಡಂತೆ ಕಾಣುತ್ತಿದ್ದಳು. ರವಿ ಯಾವ ವಿಷಯದ ಬಗ್ಗೆ ಅವಳೊಂದಿಗೆ ಜಗಳವಾಡಿದ್ದನೋ ಗೊತ್ತಾಗಲಿಲ್ಲ. ಅವನ ಮೇಲಿನ ಸಿಟ್ಟನ್ನು ಚಿಕ್ಕಮ್ಮ ನನ್ನ ಮೇಲೆ ತೋರಿಸುತ್ತಿದ್ದಳು. ನಾನು ಏನಾಗಿದೆ ಎಂದು ಚಿಕ್ಕಮ್ಮನಿಗೆ ಕೇಳಿದಾಗ ಅವಳು ಹೇಳಿದಳು, ಇದೆಲ್ಲ ನಿನ್ನಿಂದಲೇ ನಡೆದಿದೆ. ನೀನು ತುಂಬ ಜಾಣೆಯಾಗಲು ಪ್ರಯತ್ನಿಸಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗು. ನನಗೆ ನಿನ್ನ ಮುಖ ತೋರಿಸಬೇಡ. ನಾನು ಅಳುತ್ತಾ ಅವಳ ಕೋಣೆಯಿಂದ ಹೊರಬಂದೆ. ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಇಂದು ನನ್ನ ಅಪ್ಪ ಅಮ್ಮ ನನಗೆ ನೆನಪಾಗುತ್ತಿದ್ದರು. ನಾನು ನನ್ನ ಕೋಣೆಯಲ್ಲಿ ಮಲಗಿಕೊಂಡು ಯೋಚಿಸತೊಡಗಿದೆ. ರವಿಯು ತನ್ನ ಅಕ್ಕನಲ್ಲಿ ಯಾವ ವಿಷಯದ ಬಗ್ಗೆ ಜಗಳವಾಡಿದನು ಎಂದು ನನಗೆ ಅರ್ಥವಾಗಲಿಲ್ಲ. ಅಪರಿಚಿತ ವ್ಯಕ್ತಿಗಾಗಿಯೇ ಇವರಿಬ್ಬರ ಮಧ್ಯೆ ಜಗಳವಾಗಿದೆ. ಸ್ಟೋರ್ ರೂಮ್ನ ಬಾಗಿಲು ಒಳಗಡೆಯಿಂದ ಬಂದಾಗಿತ್ತು. ಇಲ್ಲಾಂದರೆ ನಾನು ರವಿಯ ಬಳಿ ಹೋಗಿ ಅವಶ್ಯವಾಗಿ ಕೇಳುತ್ತಿದ್ದೆ. ರವಿ ಯಾವಾಗಲೂ ನಮ್ಮ ಮನೆಗೆ ಬಂದಾಗ ಸ್ಟೋರ್ ರೂಮ್ನಲ್ಲೇ ಉಳಿದುಕೊಳ್ಳುತ್ತಿದ್ದ. ಏಕೆಂದರೆ ನಮ್ಮ ಮನೆ ತುಂಬ ಚಿಕ್ಕದಾಗಿತ್ತು. ಕೇವಲ 2 ಕೋಣೆಗಳು ಮಾತ್ರ ಇದ್ದವು. ಒಂದರಲ್ಲಿ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇರುತ್ತಾರೆ. ಇನ್ನೊಂದರಲ್ಲಿ ನಾನು ಉಳಿದುಕೊಳ್ಳುತ್ತಿದ್ದೆ. ಉಳಿದಿರುವ ಚಿಕ್ಕ ಸ್ಟೋರ್ ರೂಮ್ನಲ್ಲಿ ಯಾವಾಗಲಾದರೂ ರವಿ ಬಂದಾಗ ಉಳಿದುಕೊಳ್ಳುತ್ತಿದ್ದ. ನಾನು ಬೆಳಗಾಗುವುದನ್ನೇ ಕಾಯುತ್ತಿದ್ದೆ. ಈ ವಿಷಯದ ಬಗ್ಗೆ ನಾನು ಒಂದು ಚಿಕ್ಕಮ್ಮನಲ್ಲಿ ಕೇಳಬೇಕಾಗಿತ್ತು. ಇಲ್ಲ ರವಿಯನ್ನು ಕೇಳಿ ತಿಳಿದುಕೊಳ್ಳಬೇಕಾಗಿತ್ತು. ನಾನು ಬೆಳಿಗ್ಗೆ ಎದ್ದಾಗ ಎಲ್ಲಕ್ಕೂ ಮೊದಲೇ ರವಿ ಎದ್ದು ಹೊರಟು ಹೋಗಿದ್ದ. ಈಗ ನಾನು ಮನೆಯ ಕೆಲಸದಲ್ಲಿ ತೊಡಗಿಕೊಂಡೆ. ಚಿಕ್ಕಮ್ಮ ಸಹ ನನ್ನೊಂದಿಗೆ ಮಾತನಾಡಲಿಲ್ಲ. ಆದ್ದರಿಂದ ಅವಳಿಗೆ ನಾನು ಏನನ್ನೂ ಕೇಳಲಾಗಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮನೆಯನ್ನು ಸ್ವಚ್ಛ ಮಾಡುವುದರಲ್ಲಿ ನಿರತಳಾಗುತ್ತಿದ್ದೆ. ಚಿಕ್ಕಮ್ಮನ ಕೋಣೆಯನ್ನು ಸ್ವಚ್ಛ ಮಾಡಲು ಅವರ ಕೋಣೆಗೆ ಹೋದಾಗ ಅಲ್ಲಿ ಬೆಳ್ಳುಳ್ಳಿಯ ತುಣುಕುಗಳು ಬಿದ್ದಿದ್ದವು. ಚಿಕ್ಕಮ್ಮ ಅದನ್ನು ಅಡುಗೆ ಕೋಣೆಯಿಂದ ತನ್ನ ಕೋಣೆಗೆ ತೆಗೆದುಕೊಂಡು ಹೋಗಿದ್ದಳು. ಆಗ ನಾನು ಯೋಚಿಸಿದೆ, ಚಿಕ್ಕಮ್ಮ ಬೆಳ್ಳುಳ್ಳಿಯನ್ನು ತನ್ನ ಕೋಣೆಗೆ ಏಕೆ ತೆಗೆದುಕೊಂಡು ಬಂದಿದ್ದಳು? ಅಷ್ಟಕ್ಕೂ ಆ ವ್ಯಕ್ತಿಗೆ ಬೆಳ್ಳುಳ್ಳಿ ಅವಶ್ಯಕತೆ ಏನಿತ್ತು? ಅಥವಾ ಚಿಕ್ಕಮ್ಮ ಇದನ್ನು ಏಕೆ ಬಳಸಿದ್ದಳು? ಅದನ್ನು ತಿಂದಿರಲಿಲ್ಲ. ನಾನು ಅದನ್ನು ಎಸೆದು ಸ್ವಚ್ಛತೆ ಮಾಡಲು ತೊಡಗಿಕೊಂಡೆ. ಈಗ ಸಂಜೆಯಾಗುತ್ತಿದ್ದಂತೆ ಚಿಕ್ಕಮ್ಮ ಮಾರ್ಕೆಟಿಗೆ ಹೋಗೋಣ ಎಂದು ಹೇಳಿದಳು.
ಒಮ್ಮೊಮ್ಮೆ ಚಿಕ್ಕಮ್ಮ ತನ್ನ ಜೊತೆ ನನ್ನನ್ನು ಮಾರ್ಕೆಟ್ಗೆ ಕರೆದುಕೊಂಡು ಹೋಗುತ್ತಿದ್ದಳು. ಆದ್ದರಿಂದ ನಾನು ನನ್ನ ದುಪ್ಪಟ್ಟವನ್ನು ಸರಿ ಮಾಡಿಕೊಂಡು ಮಾರ್ಕೆಟಿಗೆ ಹೊರಟೆ. ಆದರೆ ಚಿಕ್ಕಮ್ಮ ನನ್ನನ್ನು ಎಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾಳೆ ಎಂದು ನನಗೆಲ್ಲಿ ಗೊತ್ತಿತ್ತು. ಚಿಕ್ಕಮ್ಮ ರಿಕ್ಷಾ ಮಾಡಿದಳು. ನಾವು ರಿಕ್ಷಾದಲ್ಲಿ ಕುಳಿತುಕೊಂಡು ಹೊರಟೆವು. ಯಾವಾಗ ರಿಕ್ಷಾ ಮಾರ್ಕೆಟನ್ನು ಕ್ರಾಸ್ ಮಾಡಿತ್ತೋ ಆಗ ನನಗೆ ತುಂಬ ಆಶ್ಚರ್ಯವಾಯಿತು. ಚಿಕ್ಕಮ್ಮನಿಗೆ ಕೇಳಿದೆ, ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ? ಮಾರ್ಕೆಟ್ ಹಿಂದೆ ಹೋಯಿತು. ಆಗ ಚಿಕ್ಕಮ್ಮ ಹೇಳಿದಳು, ಬೇರೊಂದು ವಸ್ತುವನ್ನು ಖರೀದಿ ಮಾಡುವುದಕ್ಕಾಗಿ ಮತ್ತೊಂದು ಮಾರ್ಕೆಟಿಗೆ ಹೋಗಬೇಕು. ಈಗ ಅವರು ಮೊದಲಿಗಿಂತಲೂ ನನ್ನೊಂದಿಗೆ ಚೆನ್ನಾಗಿ ಮಾತಾಡುತ್ತಿದ್ದರು. ತುಂಬ ಸಮಯದ ನಂತರ ನಾವು ಒಂದು ವಿಚಿತ್ರ ಮಾರ್ಕೆಟಿಗೆ ಬಂದು ತಲುಪಿದೆವು. ಮಾರ್ಕೆಟ್ ತುಂಬ ರಶ್ ಆಗಿತ್ತು. ಅಲ್ಲಿರುವ ಜನರು ತುಂಬ ವಿಚಿತ್ರವಾಗಿದ್ದರು. ನಾವು ರಿಕ್ಷಾದಿಂದ ಇಳಿದೆವು. ಚಿಕ್ಕಮ್ಮ ನನ್ನನ್ನು ಅಂಗಡಿಗೆ ಕರೆದುಕೊಂಡು ಹೋಗುವುದರ ಬದಲು ಪೇಟೆಯ ಬದಿಯಲ್ಲಿರುವ ಒಂದು ಮನೆಗೆ ಕರೆದುಕೊಂಡು ಹೋದರು. ತುಂಬ ವಯಸ್ಸಾದ ಮಹಿಳೆಯೊಬ್ಬರು ಬಾಗಿಲನ್ನು ತೆರೆದರು ಮತ್ತು ಚಿಕ್ಕಮ್ಮನನ್ನು ನೋಡಿ ನಗುತ್ತಿದ್ದರು. ಆಗ ಚಿಕ್ಕಮ್ಮ ಹೇಳಿದರು, ನಾನು ಕೆಲವೊಂದು ವಸ್ತುಗಳನ್ನು ಖರೀದಿಸಬೇಕು. ಈ ಹುಡುಗಿಯನ್ನು ನಿಮ್ಮ ಜೊತೆ ಇರಿಸಿಕೊಳ್ಳಿ, ನಾನು ಬೇಗ ಬಂದು ಬಿಡುತ್ತೇನೆ ಎಂದಾಗ ನಾನು ತುಂಬ ಗಾಬರಿಯಾಗಿ ಚಿಕ್ಕಮ್ಮಳ ಕಡೆ ನೋಡಿದೆ. ಚಿಕ್ಕಮ್ಮ ನನ್ನನ್ನು ತನ್ನ ಜೊತೆ ಕರೆದುಕೊಂಡು ಹೋಗುವುದರ ಬದಲು ಇಲ್ಲಿಗೇಕೆ ಬಿಟ್ಟು ಹೋಗುತ್ತಿದ್ದಾರೆ ಎಂದು ಯೋಚಿಸಿದೆ. ನಾನು ಚಿಂತೆಗೊಳಗಾಗಿರುವುದನ್ನು ನೋಡಿ ಚಿಕ್ಕಮ್ಮ ಹೇಳಿದಳು, ನೀನೇನು ಚಿಂತಿಸಬೇಡ, ಇವಳು ಸಹ ನಿನ್ನ ಚಿಕ್ಕಮ್ಮ. ನೀನು ನಿಶ್ಚಿಂತೆಯಿಂದ ಇಲ್ಲಿ ಕುಳಿತುಕೊಳ್ಳಬಹುದು. ಸ್ವಲ್ಪ ಸಮಯದಲ್ಲೇ ನಾನು ಬರುತ್ತೇನೆ. ಚಿಕ್ಕಮ್ಮ ನನ್ನನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದರು. ಆ ಹೆಂಗಸು ನನ್ನನ್ನು ಮನೆಯೊಳಗೆ ಕರೆದುಕೊಂಡು ಬಾಗಿಲನ್ನು ಹಾಕಿದಳು. ಅವಳು ನನ್ನನ್ನು ಆ ಮನೆಯ ಒಳಗೆ ಕರೆದುಕೊಂಡು ಹೋಗುತ್ತಿದ್ದಂತೆ ನನಗೆ ಇನ್ನೂ ಆಶ್ಚರ್ಯವಾಯಿತು. ಏಕೆಂದರೆ ಆ ಬಾಗಿಲ ಹಿಂದೆ ಒಂದು ಬೇರೆ ಜಗತ್ತೇ ಇತ್ತು. ಅದರಲ್ಲಿ ತುಂಬ ಚಿಕ್ಕ ಚಿಕ್ಕ ಕೋಣೆಗಳು ಇದ್ದವು. ಈಗಂತೂ ನನಗೆ ಖಾತ್ರಿಯಾಗಿತ್ತು, ನಾನು ಒಂದು ಸಾಮಾನ್ಯ ಮನೆಗೆ ಬಂದಿರಲಿಲ್ಲ. ಇದು ಒಂದು ಬೇರೆಯದೇ ಜಗತ್ತಾಗಿತ್ತು. ಕೋಣೆಗಳ ಬಳಿ ಚಿಕ್ಕ ಚಿಕ್ಕ ಬಟ್ಟೆಯನ್ನು ತೊಟ್ಟುಕೊಂಡ ಹುಡುಗಿಯರು ನಿಂತಿದ್ದರು. ಅವರು ನನ್ನನ್ನು ನೋಡಿ ಮುಗುಳು ನಗುತ್ತಿದ್ದರು. ಅವರ ಬಟ್ಟೆ, ಅವರ ಮುಖದ ಮೇಲಿನ ಮೇಕಪ್ ನನಗೆ ಬೇರೆಯದೇ ಕಥೆಯನ್ನು ಹೇಳುತ್ತಿದ್ದವು. ನಾನು ನಡೆಯುತ್ತಾ ನಿಂತು ಬಿಟ್ಟೆ. ಆಗ ಮುಂದಿರುವ ಹೆಂಗಸು ಹಿಂತಿರುಗಿ ನೋಡಿದಳು. ಆದರೆ ನಾನು ಅವಳಿಗೆ ಹೇಳಿದೆ, ನಾನು ಮನೆಗೆ ಹೋಗಬೇಕು, ಒಳಗಡೆ ಹೋಗಲು ನನಗೆ ಇಷ್ಟವಿಲ್ಲ. ನನ್ನ ಮಾತು ಕೇಳಿ ಆ ಹೆಂಗಸು ಜೋರಾಗಿ ನಕ್ಕಳು ಮತ್ತು ಹೇಳಿದಳು, ಈ ಮನೆಯ ಒಳಗೆ ಬರಲು ಮಾತ್ರ ದಾರಿ ಇದೆ, ಹೊರಗೆ ಹೋಗಲು ದಾರಿ ಇಲ್ಲ. ನಿನ್ನ ಚಿಕ್ಕಮ್ಮ ನಿನ್ನನ್ನು ಇಲ್ಲಿ ಬಿಟ್ಟು ಮನೆಗೆ ಹೋಗಿದ್ದಾಳೆ. ಅವಳು ಇನ್ನೆಂದೂ ಮರಳಿ ಬರುವುದಿಲ್ಲ. ನೀನು ಎಂದೂ ಇಲ್ಲಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ. ಇದು ನನ್ನ ಸಾಮ್ರಾಜ್ಯ. ಇಲ್ಲಿ ನಾನು ಹೇಳಿದ ಹಾಗೆ ನಡೆಯಬೇಕು. ನೀನು ಸಹ ಒಂದು ಹೆಣ್ಣಾಗಿ ನಾನು ಹೇಳಿದ್ದೆಲ್ಲವನ್ನೂ ಕೇಳಿಕೊಂಡು ಇಲ್ಲೇ ಬಿದ್ದಿರಬೇಕು. ಅವಳ ಮಾತು ಕೇಳಿ ನನಗೆ ನಿಂತ ನೆಲವೇ ಕುಸಿದಂತಾಯಿತು. ಅವಳು ನನ್ನ ಕೈಯನ್ನು ಹಿಡಿದುಕೊಂಡಳು. ನಾನು ಅವಳ ಕೈಯಿಂದ ನನ್ನ ಕೈಯನ್ನು ಬಿಡಿಸಿಕೊಂಡೆ ಮತ್ತು ಹೇಳಿದೆ, ನಾನು ಇಲ್ಲಿ ಒಂದು ಕ್ಷಣವೂ ಇರಲಾರೆ. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಚಿಕ್ಕಮ್ಮ ಇಲ್ಲಿಗೆ ಬರುತ್ತಾಳೆ ಎನ್ನುತ್ತಾ ನಾನು ಹೊರಕ್ಕೆ ಓಡಲು ಪ್ರಯತ್ನಿಸಿದೆ. ಆ ಹೆಂಗಸು ನನ್ನ ಹೆಗಲಿಗೆ ಕೈ ಹಾಕಿ ನನ್ನ ಬಟ್ಟೆಯನ್ನು ಹಿಡಿದುಕೊಂಡು ಜೋರಾಗಿ ಎಳೆದಳು. ಆಗ ನನ್ನ ಬಟ್ಟೆ ಹರಿದು ಹೋಯಿತು. ನಂತರ ಅವಳು ನನ್ನ ಕೆನ್ನೆಗೆ ಒಂದು ಜೋರಾಗಿ ಬಾರಿಸಿದಳು. ನಾನು ನೆಲದ ಮೇಲೆ ಬಿದ್ದೆ. ನನ್ನ ಬಾಯಿಂದ ರಕ್ತ ಬರತೊಡಗಿತು. ನಾನು ಜೋರಾಗಿ ಅಳತೊಡಗಿದೆ. ಈಗ ಆ ಹೆಂಗಸು ನನ್ನ ಬಳಿ ಕುಳಿತು ಹೇಳಿದಳು, ನಿನ್ನ ಚಿಕ್ಕಮ್ಮ ನಿನ್ನನ್ನು ಇಲ್ಲಿ ಮಾರಿ ಹೋಗಿದ್ದಾಳೆ. ಈಗ ನಿನ್ನನ್ನು ನಾನು ಖರೀದಿಸಿದ್ದೆ. ನಿನ್ನನ್ನು ಖರೀದಿಸಲು ನಾನು ತುಂಬ ಹಣ ಖರ್ಚು ಮಾಡಿದ್ದೇನೆ. ಹೋಗು, ನಡೆ ಮತ್ತು ತಯಾರಾಗು. ರಾತ್ರಿ ಕಸ್ಟಮರ್ ಬರುತ್ತಾರೆ. ಈ ಹುಡುಗಿರು ಲೈನಿನಲ್ಲಿ ನಿಂತಂತೆ ನೀನು ಸಹ ಲೈನಿನಲ್ಲಿ ನಿಲ್ಲಬೇಕು. ಮತ್ತು ಅವಳು ಮತ್ತೊಬ್ಬ ಹೆಂಗಸನ್ನು ಕೂಗಿ ಕರೆದಳು. ನನ್ನನ್ನು ಅವಳಿಗೆ ಒಪ್ಪಿಸಿದಳು. ನಾನು ಹೆದರಿಕೊಂಡು ಕಕ್ಕಾಬಿಕ್ಕಿಯಾದೆ. ನಾನು ಏನು ಮಾಡಬೇಕು, ಏನು ಮಾಡಬಾರದು ಎಂದು ನನಗೆ ಅರ್ಥವಾಗಲಿಲ್ಲ. ಕಳೆದ 4 ವರ್ಷಗಳಿಂದ ನಾನು ನನ್ನ ಚಿಕ್ಕಮ್ಮನ ಬಳಿ ಇದ್ದೆ. ಅವಳು ನನಗೆ ಇಷ್ಟೊಂದು ಅನಾಚಾರ ಹೇಗೆ ಮಾಡುತ್ತಾಳೆ? ನಾನು ನಂಬಬೇಕೆಂದರೂ ಸಹ ಆ ಹೆಂಗಸಿನ ಮಾತನ್ನು ನಂಬಲು ಸಾಧ್ಯವಾಗಲಿಲ್ಲ. ಇದು ಒಂದು ಭಯಾನಕ ಕನಸಂತೆ ತೋರುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಕಣ್ಣು ತೆರೆಯಬಹುದು ಮತ್ತು ಇದೆಲ್ಲ ಸುಳ್ಳು, ಇದೊಂದು ಕನಸಾಗಲಿ ಎಂದು ದೇವರಲ್ಲಿ ಬೇಡಿಕೊಂಡೆ. ಆದರೆ ಇದು ಯಾವುದೇ ಕನಸಾಗಿರಲಿಲ್ಲ. ಇದು ನನ್ನ ದುರಾದೃಷ್ಟವಾಗಿತ್ತು. ಇದು ನನ್ನ ಜೀವನದ ಕಹಿ ಸತ್ಯವಾಗಿತ್ತು. ಮತ್ತೊಂದು ಹೆಂಗಸು ನನ್ನನ್ನು ಒಂದು ಕತ್ತಲೆಯ ಕೋಣೆಗೆ ಕರೆದುಕೊಂಡು ಹೋದಳು. ಸುಗಂಧ ದ್ರವ್ಯವನ್ನು ತಯಾರಿಸಿದಳು. ಅದರಲ್ಲಿ ನನ್ನನ್ನು ಸ್ನಾನ ಮಾಡಿಸಿದಳು. ನಾನು ಕೂಗಾಡಿದೆ, ಚೀರಾಡಿದೆ. ಆದರೆ ಆ ಹೆಂಗಸಿನ ಮೇಲೆ ಅದು ಯಾವುದೂ ಪ್ರಭಾವ ಬೀರಲಿಲ್ಲ. ಅವಳು ಹೇಳಿದಳು, ನಿನ್ನಂಥ ಹುಡುಗಿಯರು ಇಲ್ಲಿ ಪ್ರತಿದಿನ ಬರುತ್ತಾರೆ. 1-2 ದಿನ ಅಳುತ್ತಾರೆ. ಅದಾದ ಮೇಲೆ ಖುಷಿ ಖುಷಿಯಿಂದ ತಮ್ಮ ಹಾಸಿಗೆಯನ್ನು ಹಂಚಿಕೊಳ್ಳುತ್ತಾರೆ. ಅವರಿಗೆ ತಮ್ಮ ಜೀವನ ಇದೆ ಎಂದು ತಿಳಿಯುತ್ತದೆ. ನೀನು ಸಹ ಖುಷಿ ಖುಷಿಯಿಂದ ಈ ಜೀವನವನ್ನು ಸ್ವೀಕರಿಸು. ಹೇಗಿದ್ದರೂ ಇದೇ ನಿನ್ನ ಜೀವನ. ಆದ್ದರಿಂದ ಖುಷಿಯಿಂದ ಈ ಕೆಲಸವನ್ನು ಮಾಡು. ಇಲ್ಲಾಂದರೆ ಮುತ್ತುಲಕ್ಷ್ಮಿ ಒತ್ತಾಯಪೂರ್ವಕವಾಗಿ ನಿನ್ನಿಂದ ಈ ಕೆಲಸವನ್ನು ಮಾಡಿಸುತ್ತಾಳೆ. ಅದರಿಂದ ನಿನಗೆ ತುಂಬ ತೊಂದರೆಯಾಗುವುದು. ಅವಳ ಮಾತು ಕೇಳಿ ನನಗೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಯಿತು. ನನಗೆ ಕೇವಲ 17 ವರ್ಷವಾಗಿತ್ತು. ಅವಳು ನನ್ನನ್ನು ಈ ದಂಧೆಯಲ್ಲಿ ಇಳಿಸಲು ಇಷ್ಟಪಟ್ಟಿದ್ದಳು. ಅವಳು ನನ್ನನ್ನು ಕೋಣೆಯ ಕಡೆಗೆ ಕರೆದುಕೊಂಡು ಹೋದಳು. ಆ ಕೋಣೆಯಲ್ಲಿ ನನಗೆ ಇನ್ನು ಯಾರೋ ಚೀರಾಡುವ, ಕೂಗಾಡುವ ಶಬ್ದ ಕೇಳಿಸಿತು. ನೋಡು, ಅವಳು ಸಹ ನಿನ್ನ ಹಾಗೆ ಚೀರಾಡಿ ಕೂಗಾಡುತ್ತಿದ್ದಳು. ಅವಳನ್ನು ಸಹ ಕತ್ತಲ ಕೋಣೆಯಲ್ಲಿ ಕೂಡಿ ಹಾಕಿದ್ದಾರೆ. ಅವಳಿಗೆ ತಿನ್ನಲು ಕುಡಿಯಲು ಏನೂ ನೀಡಿಲ್ಲ.
ನೀನು ಸಹ ನನ್ನ ಮಾತನ್ನು ಕೇಳಲಿಲ್ಲ ಅಂದರೆ ನಿನ್ನನ್ನು ಸಹ ಇದೇ ಕೋಣೆಯಲ್ಲಿ ಅನ್ನ ನೀರು ಕೊಡದೆ ಕೂಡಿ ಹಾಕಲಾಗುವುದು. ಅವಳು ತುಂಬ ಒತ್ತಾಯ ಮಾಡಿದಾಗ ನಾನು ಸುಗಂಧ ದ್ರವ್ಯದಿಂದ ಸ್ನಾನ ಮಾಡಿದೆ. ಮತ್ತೆ ಅವಳು ನನ್ನನ್ನು ಮದುಮಗಳಂತೆ ಮೇಕಪ್ ಮಾಡಲು ಶುರು ಮಾಡಿದಳು. ಆದರೆ ಸ್ವಲ್ಪ ಸಮಯದ ನಂತರ ಮೊದಲ ಹೆಂಗಸು ಮುತ್ತುಲಕ್ಷ್ಮಿ ಪುನಃ ನಮ್ಮ ಬಳಿ ಬಂದಳು. ಅವಳು ನನ್ನನ್ನು ಅಡಿಯಿಂದ ಮುಡಿಯವರೆಗೆ ನೋಡಿ ಹೇಳಿದಳು, ನಿಜವಾಗ್ಲೂ ನೀನು ತುಂಬ ಸುಂದರವಾಗಿದ್ಯಾ. ನೀನು ದೇವಲೋಕದ ಅಪ್ಸರೆಯಂತೆ ಇದ್ದೀಯ. ಮಾರ್ಕೆಟ್ನಲ್ಲಿ ನಿನಗೆ ಒಳ್ಳೆಯ ಬೆಲೆಯೂ ಸಹ ಸಿಗಬಹುದು. ನಿನ್ನ ಚಿಕ್ಕಮ್ಮಳಿಗೆ ನಾನು ತುಂಬ ಹಣ ನೀಡಿದ್ದೇನೆ. ಆ ಎಲ್ಲ ಹಣವನ್ನು ನಿನ್ನನ್ನು ಮಾರಾಟ ಮಾಡಿ ಪಡೆದುಕೊಳ್ಳುತ್ತೇನೆ ಎಂದು ಹೇಳಿ ಮುತ್ತುಲಕ್ಷ್ಮಿ ವಿಚಿತ್ರವಾಗಿ ನಕ್ಕಳು. ಪಾನಿನಿಂದ ಕೆಂಪಾದ ಅವಳ ಹಲ್ಲುಗಳು ವಿಚಿತ್ರವಾಗಿ ಕಾಣುತ್ತಿದ್ದವು. ಇದೆಲ್ಲ ದೃಶ್ಯವನ್ನು ನಾನು ಸಿನಿಮಾದಲ್ಲಿ ಮಾತ್ರ ನೋಡುತ್ತಿದ್ದೆ. ನನ್ನ ಬಾಳಿನಲ್ಲೂ ಸಹ ಇಂಥ ಸಮಯ ಬರಬಹುದು ಎಂದು ನಾನು ಎಂದೂ ಯೋಚಿಸಿರಲಿಲ್ಲ. ಈಗ ನನ್ನ ಕಣ್ಣುಗಳಿಂದ ಕಂಬನಿ ಹರಿಯುತ್ತಲೇ ಇತ್ತು. ನಾನು ಆ ಹೆಂಗಸಿನಲ್ಲಿ ಕೇಳಿದೆ, ನನ್ನ ಚಿಕ್ಕಮ್ಮ ನನ್ನನ್ನು ಏಕೆ ಬಿಟ್ಟು ಹೋದಳು? ಅವಳು ಜೋರಾಗಿ ನಕ್ಕು ಹೇಳಿದಳು, ಇದಂತೂ ನಿನಗೆ ಗೊತ್ತಿರಬೇಕು. ನಾವು ಕೇವಲ ಮಾಲನ್ನು ಖರೀದಿಸುತ್ತೇವೆ. ನಮ್ಮ ಬಳಿ ಏಕೆ ಕರೆದುಕೊಂಡು ಬರುತ್ತಾರೆ ಅದು ನಮಗೆ ಗೊತ್ತಾಗುವುದಿಲ್ಲ. ಮತ್ತೊಬ್ಬಳು ಹೆಂಗಸು, ಅವಳ ಹೆಸರು ಸುಮನ ಆಗಿತ್ತು. ಆಗ ಸುಮನಕ್ಕ ಮುತ್ತುಲಕ್ಷ್ಮಿಗೆ ಹೇಳಿದಳು, ಈ ಹುಡುಗಿ ಇನ್ನೂ ಚಿಕ್ಕವಳು. ಇವಳಿಗೆ ಇನ್ನೂ ನಮ್ಮ ಕೆಲಸದ ಬಗ್ಗೆ ಏನೂ ಗೊತ್ತಿಲ್ಲ. ಇವಳನ್ನು ಕಸ್ಟಮರ್ಗೆ ಒಪ್ಪಿಸುವುದರ ಬದಲು ಮೊದಲು ಪಬ್ನಲ್ಲಿ ನಟಿಸಲು ಅವಕಾಶ ನೀಡೋಣ. ಅನಂತರ ಇವಳು ಎಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ ಮೇಲೆ ಇವಳನ್ನು ಒಳ್ಳೆಯ ಗ್ರಾಹಕರ ಬಳಿ ಕಳಿಸೋಣ. ಆಗ ಇವಳಿಗೆ ಖರ್ಚು ಮಾಡಿದ ಹಣವನ್ನು ವಸೂಲಿ ಮಾಡಬಹುದು. ಈಗ ಮುದ್ದುಲಕ್ಷ್ಮಿಗೆ ಅರ್ಥವಾಗಿ ಹೇಳಿದಳು, ಸರಿ, ಇವಳಿಗೆ ಹಾಡು ಹೇಳುವ ಮತ್ತು ನೃತ್ಯ ಮಾಡುವ ಎಲ್ಲ ತಯಾರಿಯನ್ನು ಮಾಡಿಸು ಎಂದು ಹೇಳಿ ಆ ಕೋಣೆಯಿಂದ ಹೊರಟು ಹೋದಳು. ಈಗ ಸುಮನಕ್ಕ ನನ್ನ ಕಡೆ ನೋಡುತ್ತಾ ಹೇಳಿದಳು, ಸ್ವಲ್ಪ ದಿನಕ್ಕಾಗಿ ಈಗ ನಿನ್ನನ್ನು ನಾನು ಬಚಾವ್ ಮಾಡಿದ್ದೇನೆ. ಆದರೆ ಒಂದು ನೆನಪಿಡು, ಇಲ್ಲಿ ನೀನು ಇಂದಲ್ಲ ನಾಳೆ ಕಸ್ಟಮರ್ ಬಳಿ ಹೋಗಲೇಬೇಕು. ಏಕೆಂದರೆ ಇದೇ ನಿನ್ನ ಕೆಲಸ. ನಾನು ಸಹ ಇಲ್ಲಿಗೆ ಬಂದಾಗ ನನಗೆ ಕೇವಲ 15 ವರ್ಷ ವಯಸ್ಸಾಗಿತ್ತು. ನನ್ನನ್ನಂತೂ ಇಲ್ಲಿಗೆ ನನ್ನ ಸ್ವಂತ ಅಮ್ಮನೇ ಮಾರಿ ಹೋಗಿದ್ದಳು. ಏಕೆಂದರೆ ಅವಳಿಗೆ ಹಣವೇ ಮುಖ್ಯವಾಗಿತ್ತು. ಅವಳು ಎಂದಿಗೂ ತನ್ನ ಮಗಳನ್ನು ಪ್ರೀತಿ ಮಾಡಿರಲಿಲ್ಲ. ಅವಳಿಗೆ ಹೆಣ್ಣು ಮಕ್ಕಳು ಎಂದರೆ ಭಾರವಾಗಿತ್ತು. ಆದ್ದರಿಂದ ಅವಳು ಇಲ್ಲಿಗೆ ನನ್ನನ್ನು ಮಾರಿ ಹೊರಟು ಹೋಗಿದ್ದಳು. ಅಲ್ಲಿಂದ ಇಲ್ಲಿಯವರೆಗೆ ನಾನು ಪ್ರತಿದಿನ ಒಬ್ಬರಲ್ಲ ಒಬ್ಬರು ಕಸ್ಟಮರ್ ಬಳಿ ಇರುತ್ತೇನೆ. ಏಕೆಂದರೆ ಇದು ನನ್ನ ಜೀವನ. ಇಲ್ಲಿಂದ ಓಡಿ ಹೋಗಲು ನಾನು ಹಲವು ಬಾರಿ ಪ್ರಯತ್ನ ಪಟ್ಟಿದ್ದೇನೆ. ಆದರೆ ಇಲ್ಲಿಂದ ಹೊರಕ್ಕೆ ಹೋಗಲು ಒಂದೇ ಒಂದು ಬಾಗಿಲಿದೆ. ಆ ಬಾಗಿಲಲ್ಲಿ ಮುತ್ತುಲಕ್ಷ್ಮಿಯು ತನ್ನ ಕಾವಲುಗಾರರೊಂದಿಗೆ ಕಾವಲು ಕಾಯುತ್ತಿರುತ್ತಾಳೆ. ಆದ್ದರಿಂದ ಎಂದೂ ಇಲ್ಲಿಂದ ಪರಾರಿಯಾಗುವ ಬಗ್ಗೆ ಯೋಚಿಸಬೇಡ. ಇಲ್ಲ ಅಂದರೆ ಮುತ್ತುಲಕ್ಷ್ಮಿ ನೀನು ಇಡೀ ಜೀವನದಲ್ಲಿ ನೆನಪಿಟ್ಟುಕೊಳ್ಳುವ ಹಾಗೆ ನಿನ್ನನ್ನು ಅಂಥ ಪರಿಸ್ಥಿತಿಗೆ ತಂದು ಮುಟ್ಟಿಸುತ್ತಾಳೆ. ಸುಮನಕ್ಕ ತುಂಬ ಒಳ್ಳೆಯ ಹೆಂಗಸಾಗಿದ್ದಳು. ಅವಳ ಮಾತುಗಳು ಸಹ ನನಗೆ ಇಷ್ಟವಾದವು. ಅಲ್ಲಿರುವ ಬೇರೆ ಯಾವ ಹೆಂಗಸರು ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಅವರು ಪ್ರೀತಿಯಿಂದ ನನಗೆ ಹಾಡುವುದು ಮತ್ತು ನೃತ್ಯ ಮಾಡುವುದನ್ನು ಕಲಿಸಿದರು. ನಾನು ಇಡೀ ದಿನ ಅಳುತ್ತಾ ಇರುತ್ತಿದ್ದೆ. ನನ್ನ ಅದೃಷ್ಟ ಕೈ ಕೊಟ್ಟಿದ್ದಕ್ಕೆ ನಾನು ತುಂಬ ದುಃಖ ಪಡುತ್ತಿದ್ದೆ. ಏಕೆಂದರೆ ನನ್ನನ್ನು ಇಲ್ಲಿ ಬಿಟ್ಟು ಹೋದವರು ಬೇರೆ ಯಾರೂ ಆಗಿರದೆ ನನ್ನ ಚಿಕ್ಕಮ್ಮನೇ ಆಗಿದ್ದಳು. ಹೀಗೆ ನಾನು ಅತ್ತು ನನ್ನ ಕಣ್ಣಲ್ಲಿ ಕಣ್ಣೀರು ಸಹ ಖಾಲಿಯಾಗಿತ್ತು. ನಾನು ನನ್ನ ಹೃದಯಕ್ಕೆ ಅರ್ಥ ಮಾಡಿಸಿದೆ, ಈಗ ಅತ್ತು ಏನೂ ಪ್ರಯೋಜನವಿಲ್ಲ. ನನ್ನ ಚಿಕ್ಕಮ್ಮ ನನ್ನನ್ನು ಕರೆದುಕೊಂಡು ಹೋಗಲು ಎಂದಿಗೂ ಬರುವುದಿಲ್ಲ. ಅವಳಿಗೆ ನನ್ನ ಮೇಲೆ ಯಾವ ಸೇಡು ಇತ್ತೋ, ರವಿ ನನಗೆ ಏನು ಹೇಳಿದ್ದನೋ ಅದರ ಮಾರನೇ ದಿನವೇ ಚಿಕ್ಕಮ್ಮ ನನ್ನನ್ನು ಇಲ್ಲಿಗೆ ಬಿಟ್ಟು ಹೊರಟು ಹೋಗಿದ್ದಳು. ನನಗೆ ಇದು ಗೊತ್ತಾಗಬೇಕಿತ್ತು. ನನ್ನ ಚಿಕ್ಕಮ್ಮ ನನಗೆ ಹೀಗೇಕೆ ಮಾಡಿದಳು? ಸುಮನಕ್ಕ 1 ತಿಂಗಳವರೆಗೆ ನನಗೆ ಡ್ಯಾನ್ಸ್ ಬಾರ್ಗಳಲ್ಲಿ ಡ್ಯಾನ್ಸ್ ಮಾಡುವುದು ಹೇಗೆ ಎಂದು ಕಲಿಸಿದಳು. ಮತ್ತೆ ನನ್ನನ್ನು ಸಹ ಡ್ಯಾನ್ಸ್ ಮಾಡಲು ಕಳುಹಿಸಿಕೊಟ್ಟಳು. ಅಲ್ಲಿ ಸರಾಯಿ ಮತ್ತಿನಲ್ಲಿ ಮುಳುಗಿ ಹೋದ ಗಂಡಸರು ನಮ್ಮ ಮುಂದೆ ಕುಳಿತುಕೊಳ್ಳುತ್ತಿದ್ದರು. ನಾವು ವಿಚಿತ್ರ ಬಟ್ಟೆಯನ್ನು ಧರಿಸಿ ಅವರ ಮುಂದೆ ನೃತ್ಯ ಮಾಡಬೇಕಾಗಿತ್ತು. ಹಳೆಯ ಹುಡುಗಿಯರು ನೃತ್ಯ ಮಾಡುವುದರಲ್ಲಿ ತುಂಬ ನಿಪುಣರಾಗಿದ್ದರು. ಆದರೆ ನನಗಂತೂ ಈ ಕೆಲಸ ತುಂಬ ಕಷ್ಟವಾಗಿತ್ತು. ನಾನು ಇಡೀ ಜೀವನದಲ್ಲಿ ರವಿಯನ್ನು ಬಿಟ್ಟರೆ ಬೇರೆ ಯಾರನ್ನೂ ನೋಡಿರಲಿಲ್ಲ. ಮನೆಯಿಂದ ನಾನು ಎಂದೂ ಹೊರಕ್ಕೆ ಬಂದೇ ಇರಲಿಲ್ಲ. ಇಲ್ಲಿ ಅಪರಿಚಿತ ವ್ಯಕ್ತಿಗಳ ಮುಂದೆ ನನ್ನ ಸೌಂದರ್ಯವನ್ನು ಪ್ರದರ್ಶನ ಮಾಡುವುದು ನನಗೆ ತುಂಬ ಕಷ್ಟದಾಯಕ ಕೆಲಸವಾಗಿತ್ತು. ಒಮ್ಮೊಮ್ಮೆ ನಾನು ಸುಸ್ತಾಗಿ ನಿಂತಾಗ ಅಥವಾ ಅತಿರೇಕದ ಕಸ್ಟಮರ್ ಜೊತೆ ಸರಿಯಾಗಿ ವ್ಯವಹರಿಸದಿದ್ದಾಗ ಮುತ್ತುಲಕ್ಷ್ಮಿ ನನ್ನ ಸೊಂಟಕ್ಕೆ ಚಾಕುವನ್ನಿಟ್ಟು ಹೆದರಿಸುತ್ತಿದ್ದಳು. ಇದಕ್ಕೆ ಎಲ್ಲರೂ ತಮಗೇನು ಗೊತ್ತಿಲ್ಲದವರಂತೆ ಇರುತ್ತಿದ್ದರು. 4 ದಿನಗಳು ಕಳೆದಿದ್ದವು. ಈಗ ನನಗೆ ಎಲ್ಲವೂ ಸರಿಯಾಗಿ ಅರ್ಥವಾಗಿತ್ತು. ಇದೇ ನನ್ನ ಜಗತ್ತು. ಇಲ್ಲಿ ನಾನು ಮುತ್ತುಲಕ್ಷ್ಮಿ ಮತ್ತು ಸುಮನಕ್ಕ ಇವರ ಆದೇಶದಂತೆ ಕುಣಿಯಬೇಕಾಗಿತ್ತು. ಏಕೆಂದರೆ ಯಾವಾಗ ನಾನು ಸರಿಯಾಗಿ ಡ್ಯಾನ್ಸ್ ಮಾಡುವುದಿಲ್ಲವೋ ಆ ದಿನ ನನಗೆ ಇವರು ಸರಿಯಾಗಿ ಊಟವನ್ನು ನೀಡುತ್ತಿರಲಿಲ್ಲ ಮತ್ತು ನಾನು ಇಡೀ ದಿನ ಹಸಿವು ನೀರಡಿಕೆಯಿಂದ ಬಳಲುತ್ತಿದ್ದೆ. ಆದ್ದರಿಂದ ನಾನು ಸಹ ಸರಿಯಾಗಿ ಡ್ಯಾನ್ಸ್ ಮಾಡಲು ಮತ್ತು ಕಸ್ಟಮರ್ಗೆ ಸಹಕರಿಸಲು ಶುರುವಿಟ್ಟುಕೊಂಡೆನು. ಇದೇ ರೀತಿ 1 ತಿಂಗಳು ಕಳೆಯಿತು. ನಂತರ ಒಮ್ಮೆ ಒಬ್ಬ ಶ್ರೀಮಂತ ಮನುಷ್ಯ ನಮ್ಮ ಅಡ್ಡೆಗೆ ಬಂದನು. ಅವನು ಎಲ್ಲರಿಗಿಂತ ಮೊದಲು ನನಗೆ ಹೆಚ್ಚು ಬೆಲೆ ಕಟ್ಟಿದ. ಅವರು ನನ್ನ ಜೊತೆ 1 ರಾತ್ರಿ ಕಳೆಯುವುದಕ್ಕಾಗಿ 2 ಲಕ್ಷ ರೂಪಾಯಿಯನ್ನು ನೀಡಲು ತಯಾರಾದನು. ಇದು ತುಂಬ ದೊಡ್ಡ ಮೊತ್ತವಾಗಿತ್ತು.
ಮುತ್ತುಲಕ್ಷ್ಮಿ ಖುಷಿಯಿಂದ ತಕ್ಷಣ ಅವನ ಮಾತಿಗೆ ರಾಜಿಯಾದಳು. ಅವರಿಂದ 2 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಅವನನ್ನು ಒಂದು ಸಣ್ಣ ಕೋಣೆಗೆ ಕಳುಹಿಸಿದಳು. ನನ್ನನ್ನು ಬೇಗ ತಯಾರು ಮಾಡಿ ನಾನು ಆ ಶ್ರೀಮಂತ ಮನುಷ್ಯನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮುತ್ತುಲಕ್ಷ್ಮಿ ಸುಮನಕ್ಕನಿಗೆ ಹೇಳಿದಳು. ಈಗ ನಾನು ಜೋರಾಗಿ ಅತ್ತಿದ್ದೆ. ಕಸ್ಟಮರ್ ಮುಂದೆ ಡ್ಯಾನ್ಸ್ ಮಾಡುವುದಂತೂ ನನಗೆ ರೂಢಿಯಾಗಿ ಹೋಗಿತ್ತು. ಆದರೆ ಇದುವರೆಗೂ ನಾನು ಕಸ್ಟಮರ್ ಜೊತೆಗೆ ರಾತ್ರಿಯನ್ನು ಕಳೆದಿರಲಿಲ್ಲ. ಮತ್ತು ನನ್ನನ್ನು ತಯಾರು ಮಾಡುತ್ತಾ ಹೇಳಿದಳು, ನೀನು ಎಷ್ಟು ಪ್ರತಿಭಟಿಸುತ್ತೀಯೋ ಅಷ್ಟೇ ಜೋರಾಗಿ ಕಸ್ಟಮರ್ ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ. ಆದ್ದರಿಂದ ನೀನು ಸಮಾಧಾನದಿಂದ ಕಸ್ಟಮರ್ ಜೊತೆ ಸಮಯ ಕಳೆದು ಹಿಂತಿರುಗಿ ಬರುವುದೇ ಒಳ್ಳೆಯದು. ಈ ಒಂದು ರಾತ್ರಿಗೆ ಅವನೇ ನಿನ್ನ ಗಂಡ ಎಂದು ತಿಳಿದುಕೋ. ಹೀಗೆ ಮಾಡುವುದರಿಂದ ನಿನ್ನ ಕಷ್ಟಗಳೆಲ್ಲ ಪರಿಹಾರವಾಗುವುದು. ಕನ್ನಡಿಯಲ್ಲಿ ನನ್ನ ಮುಖವನ್ನು ತೋರಿಸುತ್ತಾ ಮತ್ತೆ ಹೇಳಿದಳು, ಒಮ್ಮೊಮ್ಮೆ ನಮ್ಮ ಸೌಂದರ್ಯವೇ ನಮಗೆ ಮುಳ್ಳಾಗುತ್ತದೆ. ಈ ನಿನ್ನ ಸುಂದರ ಮುಖ ಮತ್ತು ಈ ನಿನ್ನ ದಷ್ಟಪುಷ್ಟ ದೇಹ ಇವು ನಿನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸುವುದನ್ನು ಬಿಟ್ಟರೆ ಬೇರೇನೂ ಮಾಡಲಾರವು. ನಾನು ಸಹ ನನ್ನ ಈ ಸೌಂದರ್ಯದಿಂದ ಬಳಲಿ ಬೆಂಡಾಗಿ ಹೋಗಿದ್ದೇನೆ. ಈಗ ನನಗೆ ವಯಸ್ಸು 30 ದಾಟಿದ್ದರೂ ನನ್ನ ಸುಂದರ ಮುಖ, ಕಾಂತಿ ಮತ್ತು ನನ್ನ ಹೊಳೆಯುವ ದೇಹ ಇವುಗಳು ನನ್ನನ್ನು ಇನ್ನೂ ತರುಣಿಯನ್ನಾಗಿಸಿವೆ. ಯಾರಾದರೊಬ್ಬರು ನನಗೆ ಬೆಲೆ ಕಟ್ಟುತ್ತಾರೆ ಮತ್ತು ನಾನು ಅವರ ಜೊತೆ ಸಮಯ ಕಳೆಯಲೇಬೇಕಾಗುತ್ತದೆ. ನೀನು ಎಲ್ಲಿಯವರೆಗೆ ಸುಂದರವಾಗಿರುತ್ತೀಯೋ ಅಲ್ಲಿಯವರೆಗೂ ಸಹ ಇದನ್ನು ಸಹಿಸಿಕೊಳ್ಳಲೇಬೇಕು ಎಂದು ಹೇಳುತ್ತಾ ಸುಮನಕ್ಕ ನನ್ನನ್ನು ತಯಾರಿ ಮಾಡುತ್ತಿದ್ದಳು ಮತ್ತು ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ನನಗೆ ಪದೇ ಪದೇ ಚಿಕ್ಕಮ್ಮ ಮತ್ತು ರವಿಯ ನೆನಪಾಗುತ್ತಿತ್ತು. ಚಿಕ್ಕಮ್ಮ ನನ್ನನ್ನು ಉದ್ದೇಶಪೂರ್ವಕವಾಗಿ ಇಲ್ಲಿ ಬಿಟ್ಟು ಹೋದರು ಎಂದು ನನಗೆ ತಿಳಿಯುವವರೆಗೂ ನಾನು ಅದನ್ನು ನಂಬಿರಲಿಲ್ಲ. ಬಹುಶಃ ಅವಳು ಹೀಗೆ ಮಾಡಲು ರವಿಯೇ ಕಾರಣ ಎಂದು ನನಗೆ ಅರ್ಥವಾಗಿತ್ತು. ನಾನು ಸಂಪೂರ್ಣ ತಯಾರಾದ ಮೇಲೆ ಸುಮನಕ್ಕ ನನ್ನ ದೃಷ್ಟಿ ತೆಗೆದರು ಮತ್ತು ಹೇಳಿದರು, ದೀರ್ಘ ಉಸಿರು ತೆಗೆದುಕೊಂಡು ಕೋಣೆಯೊಳಗೆ ಹೋಗು ಮತ್ತು ನಿನ್ನನ್ನು ನೀನು ಆ ಮನುಷ್ಯನಿಗೆ ಒಪ್ಪಿಸಿಕೊ. ನನಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಆದ್ದರಿಂದ ನಾನು ಕೋಣೆಯೊಳಗೆ ಹೋದೆ. ನನಗೊಮ್ಮೆ ತುಂಬ ಹೆದರಿಕೆಯಾಯಿತು. ನಾನು ಮೊದಲೇ ಯೋಚಿಸಿದ್ದೆ, ಒಳಕ್ಕೆ ಹೋಗುತ್ತಲೇ ಈ ಮನುಷ್ಯನ ಕಾಲಿಗೆ ಬೀಳಬೇಕು ಮತ್ತು ಇವನಲ್ಲಿ ಹೇಳಬೇಕು, ಅವನು ನನಗೆ ಯಾವುದೇ ಬಲಾತ್ಕಾರ ಮಾಡಬಾರದು, ನನ್ನನ್ನು ಬಿಟ್ಟು ಬಿಡುವಂತೆ ಕೇಳಿಕೊಳ್ಳುವೆ. ಆಗ ಅವನಿಗೆ ನನ್ನ ಮೇಲೆ ಕರುಣೆ ಬರುತ್ತದೆ. ಹೇಗಿದ್ದರೂ ನನ್ನ ವಯಸ್ಸು ತುಂಬ ಚಿಕ್ಕದಾಗಿತ್ತು. ನನ್ನನ್ನು ಖರೀದಿಸಿದ ವ್ಯಕ್ತಿಯ ವಯಸ್ಸು ಸುಮಾರು 35ರಿಂದ 40 ವರ್ಷ ಇರಬಹುದು. ನನ್ನ ಲೆಕ್ಕದಲ್ಲಿ ಅವರು ನನ್ನ ತಂದೆಯ ವಯಸ್ಸಿನವರಾಗಿದ್ದರು. ಆದರೆ ಇಲ್ಲಿಯ ಹೆಂಗಸರೆಷ್ಟು ಕ್ರೂರಿಗಳೋ ಅಷ್ಟೇ ಇಲ್ಲಿಗೆ ಬರುವ ಕಸ್ಟಮರ್ಸ್ಗಳು ಸಹ ತುಂಬ ಕ್ರೂರಿಗಳಾಗಿದ್ದರು. ನಾನು ಯಾವಾಗ ಕೋಣೆಯೊಳಕ್ಕೆ ಬಂದೆನೋ ಆ ವ್ಯಕ್ತಿಯ ಮುಖದ ಮೇಲೆ ಒಂದು ಭಯಾನಕ ಕಿರುನಗೆ ಮೂಡಿತ್ತು. ಅವನನ್ನು ನೋಡಿದ ತಕ್ಷಣ ನಾನು ತುಂಬ ಹೆದರಿಕೊಂಡೆ. ಅವನ ಮುಖದ ಮೇಲೆ ದೊಡ್ಡ ಗಾಯದ ಗುರುತಿತ್ತು. ನನಗೆ ಎಷ್ಟು ಹೆದರಿಕೆಯಾಯಿತೆಂದರೆ ನಾನು ತಕ್ಷಣ ಓಡಿ ಬರಲು ಶುರು ಮಾಡಿದೆ. ತಕ್ಷಣ ಅವನು ಹಿಂದಿನಿಂದ ಬಂದು ನನ್ನನ್ನು ಹಿಡಿದುಕೊಂಡು ಹೇಳಿದ, ನಿನಗಾಗಿ ನಾನು ಎಷ್ಟೊಂದು ದುಬಾರಿ ಬೆಲೆ ಕಟ್ಟಿದ್ದೇನೆ. ನೀನು ಎಲ್ಲಿಗೆ ಓಡಿ ಹೋಗುತ್ತೀಯಾ ಎಂದು ಅವನು ಬಾಯಿ ತೆರೆದಾಗ ಕೆಟ್ಟ ಸರಾಯಿ ವಾಸನೆಯಿಂದ ನನಗೆ ಉಸಿರು ಕಟ್ಟಿದಂತಾಯಿತು. ನಾನು ಅವನ ಮುಂದೆ ಭಿಕ್ಷೆ ಬೇಡತೊಡಗಿದೆ. ನಾನು ಎಷ್ಟು ಬೇಡಿಕೊಂಡರೂ ಅವನಿಗೆ ನನ್ನ ಮೇಲೆ ಕನಿಕರ ಬರಲಿಲ್ಲ. ನಾನು ಹಾಸಿಗೆ ಮೇಲೆ ಬಿದ್ದ ತಕ್ಷಣ ನನಗೆ ಸುಮನಕ್ಕನ ಮಾತುಗಳು ನೆನಪಾದವು. ಈಗ ಪ್ರತಿದಿನ ನನ್ನೊಂದಿಗೆ ಇದು ನಡೆಯತೊಡಗಿತ್ತು. ನನಗೆ ಈಗ ರವಿ ನೆನಪಾಗುತ್ತಿದ್ದನು. ಅವನು ನಾನು ಕಳೆದು ಹೋಗಿದ್ದರ ಬಗ್ಗೆ ತನ್ನ ಅಕ್ಕನಲ್ಲಿ ಕೇಳಿರುತ್ತಾನೆಯೇ? ಅವನು ಯಾವತ್ತಾದರೂ ನನ್ನನ್ನು ಹುಡುಕಲು ಪ್ರಯತ್ನಿಸಿದ್ದಾನೆಯೇ? ಇಲ್ಲ, ಅವನು ನನ್ನನ್ನು ಮರೆತಿದ್ದಾನೆಯೇ? ನಾನು ಇದನ್ನೆಲ್ಲ ಯೋಚಿಸತೊಡಗಿದಾಗ ಕಸ್ಟಮರ್ ಹೊರಟು ಹೋಗಿದ್ದರು. ನಾನು ಸುಮ್ಮನೆ ಎದ್ದು ಸುಮನಕ್ಕನ ಕೋಣೆಗೆ ಬಂದೆ. ಮತ್ತೆ ಅಕ್ಕ ಹೇಳಿದಳು, ನೀನು ನನ್ನ ಮಗಳ ವಯಸ್ಸಿನವಳು. ನಿನ್ನನ್ನು ನನ್ನ ಮಗಳಂತೆ ತಿಳಿದುಕೊಂಡಿದ್ದೇನೆ. ಆದರೆ ಈ ಜನರಿಂದ ನಿನ್ನನ್ನು ರಕ್ಷಿಸಲು ನನ್ನಿಂದ ಸಾಧ್ಯವಿಲ್ಲ. ಈಗ ನಿನ್ನ ಗುರುತು ಬದಲಾಗಿದೆ. ಒಂದು ವೇಳೆ ನೀನು ಇಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದರೆ ಈ ಸಮಾಜ ನಿನ್ನನ್ನು ಬದುಕಲು ಬಿಡುವುದಿಲ್ಲ. ಏಕೆಂದರೆ ನೀನು ಈಗ ಒಬ್ಬ ದಂಧೆ ಮಾಡುವ ಹೆಂಗಸಾಗಿದ್ದೀಯ. ಸುಮನಕ್ಕ ಯಾವಾಗಲೂ ಹೊರ ಪ್ರಪಂಚದ ಬಗ್ಗೆ ಯೋಚಿಸಬೇಡ ಎಂದು ನನಗೆ ಹೇಳುತ್ತಿದ್ದಳು. ನಾನು ಸುಮನಕ್ಕನ ಮಾತುಗಳನ್ನು ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೆ. ಈಗ ನಾನು ಇಲ್ಲಿಗೆ ಬಂದು 8 ತಿಂಗಳಾಗಿತ್ತು. ಈಗ ನಾನು ಈ ಕೆಲಸಕ್ಕೆ ಹೊಂದಿಕೊಂಡಿದ್ದೆ. ಕಸ್ಟಮರ್ ನನಗಾಗಿ ಕಾಯುತ್ತಿದ್ದಾರೆ ಎಂದು ಗೊತ್ತಾದ ತಕ್ಷಣ ಸ್ವತಃ ನಾನೇ ತಯಾರಾಗುತ್ತಿದ್ದೆ. ನಾನು ಈ ಮೊದಲು ರವಿಯ ಮದುಮಗಳಾಗಲು ಕನಸು ಕಾಣುತ್ತಿದ್ದೆ. ಆದರೆ ಈಗ ಪ್ರತಿ ರಾತ್ರಿ ಬೇರೆಯವರಿಗೆ ಮದುಮಗಳಾಗುತ್ತಿದ್ದೇನೆ. ಆದರೆ ಪ್ರತಿ ಬಾರಿಯೂ ನಾನು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಹೋಗುವುದನ್ನು ಮರೆಯಲಿಲ್ಲ. ನಾನು ಇದರ ಬಗ್ಗೆ ಸುಮನಕ್ಕನಲ್ಲಿ ಕೇಳಿದೆ. ಈ ಬೆಳ್ಳುಳ್ಳಿಯಲ್ಲಿ ಏನಿದೆ? ಇದನ್ನೇಕೆ ನಾಭಿಗೆ ಹಚ್ಚಿಕೊಳ್ಳಬೇಕು ಎಂದು ಕೇಳಿದಾಗ ಸುಮನಕ್ಕನು, ನಿನಗೆ ಇದರ ಬಗ್ಗೆ ಮುಂದೆ ಗೊತ್ತಾಗುತ್ತದೆ. ಆದರೆ ಯಾವತ್ತೂ ಬೆಳ್ಳುಳ್ಳಿ ರಸವನ್ನು ಹಚ್ಚಿಕೊಳ್ಳುವುದನ್ನು ಮರೆಯಬೇಡ. ಈಗ ತುಂಬ ದಿನಗಳಿಂದ ನೋಡುತ್ತಿದ್ದೆ. ಸುಮನಕ್ಕ ಕಾಯಿಲೆ ಬಿದ್ದಿದ್ದಳು. ಅವಳು ತನ್ನ ಆರೋಗ್ಯ ಸುಧಾರಿಸಿಕೊಳ್ಳಲು ಚೆಕಪ್ ಕೂಡ ಮಾಡಿಸಿಕೊಳ್ಳಲಿಲ್ಲ. ಹೇಗಿದ್ದರೂ ನಮ್ಮಂಥ ಮಹಿಳೆಯರಿಗೆ ಅದೂ ಕೂಡ ಸಾಧ್ಯವಿಲ್ಲ. ನಮಗಾಗಿ ನಮ್ಮ ಕಾಳಜಿ ವಹಿಸಲು ನಮ್ಮವರೆನ್ನುವವರು ನಮಗೆ ಯಾರೂ ಇಲ್ಲ. ಆದರೆ ನನಗಾಗಿ ಕೇವಲ ಸುಮನಕ್ಕ ಮಾತ್ರ ಇದ್ದಳು. ಮಾರನೇ ದಿನ ಮುತ್ತುಲಕ್ಷ್ಮಿ ನನ್ನ ಬಳಿ ಬಂದು ಹೇಳಿದಳು, ರಾತ್ರಿ ರೆಡಿಯಾಗಿರು, ಇಂದು ಹೊಸ ಕಸ್ಟಮರ್ ಬರುತ್ತಿದ್ದಾರೆ. ಇಷ್ಟು ಹೇಳಿ ಅವಳು ಹೊರಟು ಹೋದಳು. ನಾನು ಈಗ ರೆಡಿಯಾಗಿ ಕುಳಿತುಕೊಂಡಿದ್ದಾಗ ಸುಮನಕ್ಕ ನನಗೆ ಬೆಳ್ಳುಳ್ಳಿ ಪೀಸ್ಗಳನ್ನು ನೀಡಿದರು.
ನಾನು ಇಂದು ಈ ಬೆಳ್ಳುಳ್ಳಿ ಪೀಸ್ಗಳನ್ನು ಏಕೆ ನಾಭಿಗೆ ಹಚ್ಚಿಕೊಳ್ಳಬೇಕು ಎಂದು ಅಕ್ಕನಲ್ಲಿ ಕೇಳಬೇಕೆಂದುಕೊಂಡೆ. ಆದರೆ ನನಗೆ ಕಸ್ಟಮರ್ ಬಳಿ ಹೋಗಲು ಲೇಟಾಗಿತ್ತು. ಮರಳಿ ಬಂದು ಕೇಳಿದರಾಯಿತು ಎಂದುಕೊಂಡೆ. ನಾನು ಕಸ್ಟಮರ್ ಕೋಣೆಗೆ ಹೋಗುವುದಕ್ಕಿಂತ ಮೊದಲು ಬೆಳ್ಳುಳ್ಳಿಯ ರಸವನ್ನು ನಾಭಿಗೆ ಹಚ್ಚಿಕೊಂಡಿದ್ದೆ. ನಾನು ಕೋಣೆಯೊಳಗೆ ಹೋದೆ. ಈಗಲೂ ನನ್ನ ತಲೆಯಲ್ಲಿ ಬೆಳ್ಳುಳ್ಳಿಯ ವಿಚಾರವೇ ಗುಯಿಗುಡುತ್ತಿತ್ತು. ನಾನು ಇದರ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಅದನ್ನು ಕೇವಲ ಸುಮನಕ್ಕನಿಂದ ಮಾತ್ರ ಗೊತ್ತಾಗುತ್ತಿತ್ತು. ಇಂದು ನಾನು ಇದರ ಬಗ್ಗೆ ತಿಳಿದುಕೊಳ್ಳಲೇಬೇಕೆಂದು ತೀರ್ಮಾನಿಸಿದೆ. ನಾನು ಕೋಣೆಯೊಳಗೆ ಬರುತ್ತಿದ್ದಂತೆ ನಾನು ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡುತ್ತಿದ್ದೆ. ಏಕೆಂದರೆ ಆ ಕೋಣೆಗೆ ಬಂದ ವ್ಯಕ್ತಿ ಬೇರೆ ಯಾರೂ ಆಗಿರದೆ ಅವನು ರವಿಯಾಗಿದ್ದನು. ಅವನು ಕುಡಿತದ ಅಮಲಿನಲ್ಲಿ ತೂರಾಡುತ್ತಿದ್ದನು. ನನ್ನನ್ನು ನೋಡಿ ದಿಗ್ಭ್ರಮೆಗೊಂಡವನಂತೆ ಎದ್ದು ನಿಂತ ಮತ್ತು ನನ್ನ ಬಳಿ ಬಂದು ಆಶ್ಚರ್ಯದಿಂದ ಕೇಳತೊಡಗಿದ, ರಶ್ಮಿ, ನೀನು ಇಲ್ಲೇನು ಮಾಡುತ್ತಿದ್ದೀಯಾ? ನಾನು ನಿನಗಾಗಿ ಎಲ್ಲ ಕಡೆ ಹುಡುಕಿದೆ. ನಾನು ಅವನನ್ನು ಜೋರಾಗಿ ನೂಕಿದೆ ಮತ್ತು ಹೇಳಿದೆ, ನಾನು ರಶ್ಮಿಯಲ್ಲ, ನನ್ನ ಹೆಸರು ಬಬ್ಲಿ. ನಾನು ರಶ್ಮಿಯಾಗಿ ರವಿಯನ್ನು ಎದುರಿಸುವ ಧೈರ್ಯ ಇರಲಿಲ್ಲ. ಕಳೆದ 1 ವರ್ಷದಿಂದ ಈ ಅಡ್ಡಾದಲ್ಲಿ ಪ್ರತಿದಿನ ನನ್ನ ಶೀಲ ಮಾರಾಟವಾಗುತ್ತಿತ್ತು. ಆಗ ರವಿ ಎದ್ದು ಬಂದು ನನ್ನ ಹೆಗಲನ್ನು ಹಿಡಿದುಕೊಂಡು ಹೇಳಿದನು, ನನಗೆ ಚೆನ್ನಾಗಿ ಗೊತ್ತು, ನೀನು ನನ್ನ ರಶ್ಮಿ. ನೀನು ಇಲ್ಲಿಯವರೆಗೆ ಹೇಗೆ ಬಂದೆ? ನೀನು ಯಾವುದೋ ಹುಡುಗನೊಂದಿಗೆ ಓಡಿ ಹೋದೆ ಎಂದು ನನ್ನ ಅಕ್ಕ ನನಗೆ ಹೇಳಿದಳು. ರವಿಯ ಮಾತು ಕೇಳಿ ನಾನು ಪ್ರಜ್ಞೆ ಕಳೆದುಕೊಂಡಂತಾಯಿತು. ನಂತರ ನಾನು ನನ್ನ ಎಲ್ಲ ಕಥೆಯನ್ನು ರವಿಗೆ ಹೇಳಿದೆ. ನನ್ನನ್ನು ಇಲ್ಲಿಗೆ ಕಳುಹಿಸಿದವರು ಬೇರೆ ಯಾರೋ ಆಗಿರದೆ ನಿನ್ನ ಅಕ್ಕನೇ ಆಗಿದ್ದಳು. ಈ ಮಾತು ಕೇಳಿ ಅವನು ನನ್ನ ಕಾಲ ಬಳಿ ಬಿದ್ದು ಅಳತೊಡಗಿದನು. ಈಗ ಅವನು ನನ್ನ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ನೀಡಿದನು. ಅವನು ಹೇಳಿದನು, ನನ್ನ ಮತ್ತು ನಿನ್ನ ಪ್ರೀತಿಯ ಬಗ್ಗೆ ಅಕ್ಕನಿಗೆ ಗೊತ್ತಾಗಿತ್ತು. ಅದರಿಂದ ಅವಳು ನನ್ನನ್ನು ದೂಷಿಸತೊಡಗಿದ್ದಳು. ತನ್ನ ಆಸೆಗಾಗಿ ಯಾವುದೋ ಅಪರಿಚಿತ ವ್ಯಕ್ತಿಯನ್ನು ಮನೆಗೆ ಕರೆಸುತ್ತಿದ್ದಳು. ಭಾವನಂತೂ ಯಾವಾಗಲೂ ಮನೆಯಿಂದ ಹೊರಕ್ಕೆ ಇರುತ್ತಿದ್ದರು. ನನಗೆ ಅವಳ ಈ ಪ್ಲ್ಯಾನ್ ಬಗ್ಗೆ ಮೊದಲೇ ತಿಳಿದಿತ್ತು. ನಾನು ಅದಕ್ಕಾಗಿ ನಿನ್ನನ್ನು ಬೇರೆ ಪಟ್ಟಣಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದ್ದೆ. ಆ ದಿನ ನಾವಿಬ್ಬರು ಮಾತನಾಡುತ್ತಿದ್ದಾಗ ಅದನ್ನು ನನ್ನ ಅಕ್ಕ ಕೇಳಿಸಿಕೊಂಡಿದ್ದರು. ಯಾವ ವ್ಯಕ್ತಿ ಅಕ್ಕನನ್ನು ಭೇಟಿಯಾಗಲು ಬರುತ್ತಿದ್ದನೋ ಅವನು ವೇಶ್ಯೆಯರ ದಲ್ಲಾಳಿಯಾಗಿದ್ದಾನೆ. ನಾನು ನನ್ನ ಅಕ್ಕನ ಆಟಗಳನ್ನು ತುಂಬ ಚೆನ್ನಾಗಿ ತಿಳಿದಿದ್ದೆ. ಭಾವ ಮನೆಯಲ್ಲಿ ಇಲ್ಲದಾಗ ಅವಳು ಬೇರೆಯವರೊಂದಿಗೆ ಸಂಬಂಧ ಬೆಳೆಸುತ್ತಾಳೆ. ಇದು ನಿನಗೆ ಗೊತ್ತಿರಲಿಲ್ಲ. ಆದರೆ ಆ ವಿಷಯ ನನಗೆ ಗೊತ್ತಿತ್ತು. ನಾನು ನನ್ನ ಅಕ್ಕನಿಗೆ ಹಲವು ಬಾರಿ ಹೇಳಲು ಪ್ರಯತ್ನಿಸಿದೆ. ಆದರೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ. ಅವಳು ಪದೇ ಪದೇ ಭಾವನಿಗೆ ದ್ರೋಹ ಬಗೆಯುತ್ತಾ ಬಂದಳು. ಆ ದಿನವೂ ಆ ವ್ಯಕ್ತಿ ಮನೆಯಿಂದ ಹೊರ ಹೋಗುತ್ತಿರುವುದನ್ನು ನೋಡಿ ನನಗೆ ತುಂಬ ಸಿಟ್ಟು ಬಂದಿತ್ತು. ಈ ವಿಷಯಕ್ಕಾಗಿ ನನ್ನ ಮತ್ತು ನನ್ನ ಅಕ್ಕನ ನಡುವೆ ಜಗಳವಾಗಿತ್ತು. ಆದರೆ ಅದರ ಮಾರನೇ ದಿನವೇ ನನ್ನ ಅಕ್ಕ, ನೀನು ಯಾರೊಂದಿಗೆ ಓಡಿ ಹೋಗಿದ್ದಿ ಎಂದು ನನಗೆ ಹೇಳಿದಳು. ನನಗೆ ಅವಳ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಆದರೆ ಅವಳು ಹತ್ತು ಕರೆದು ನನಗೆ ನಂಬಿಕೆ ಬರುವಂತೆ ಮಾಡಿದಳು. ಆದರೂ ನಾನು ತುಂಬ ಕಡೆ ನಿನ್ನನ್ನು ಹುಡುಕಲು ಪ್ರಯತ್ನಿಸಿದೆ. ನೀನು ನನಗೆ ಎಲ್ಲಿಯೂ ಸಿಗಲಿಲ್ಲ. ಅವಳು ಭಾವನಿಗೂ ನೀನು ಓಡಿ ಹೋಗಿದ್ದೆ ಎಂದು ಹೇಳಿದಳು. ಆನಂತರ ನೀನು ನನಗೆ ಮೋಸ ಮಾಡಿ ಹೋಗಿದ್ದೀಯಾ ಎಂದು ನನಗೂ ಅನ್ನಿಸತೊಡಗಿತ್ತು. ನಾನು ನಿನ್ನಲ್ಲಿ ನಿನ್ನ ಚಿಕ್ಕಮ್ಮಳ ಪರವಾಗಿ ಕ್ಷಮೆ ಕೇಳುತ್ತೇನೆ. ಅವಳು ಈಗ ಒಂದು ದೊಡ್ಡ ರೋಗಕ್ಕೆ ಬಲಿಯಾಗಿದ್ದಾಳೆ. ಹಾಸಿಗೆ ಹಿಡಿದಿದ್ದಾಳೆ. ಅವಳು ಮಾಡಿದ ಪಾಪಕ್ಕೆ ಅವಳಿಗೆ ಪ್ರಾಯಶ್ಚಿತ್ತವಾಗಿದೆ. ಅವಳು ತಂದೆ ತಾಯಿ ಇಲ್ಲದ ತಬ್ಬಲಿ ಹೆಣ್ಣು ಮಗಳನ್ನು ಇಂಥ ನರಕಕ್ಕೆ ದೂಡಿದ್ದರಿಂದಲೇ ಅವಳಿಗೆ ಆ ಮಹಾರೋಗ ಬಂದಿದೆ. ತನ್ನ ತಪ್ಪನ್ನು ಮುಚ್ಚಿಡಲು ಅವಳು ನಿನ್ನನ್ನು ಈ ಅಡ್ಡೆಗೆ ಬಿಟ್ಟು ಹೋದಳು. ಹೀಗೆ ಅವನು ಅಳುತ್ತಾ ನನ್ನಲ್ಲಿ ಕ್ಷಮೆ ಕೇಳಿದನು. ಏಕೆಂದರೆ ಅವನು ನನ್ನನ್ನು ಹೆಚ್ಚು ಹುಡುಕಲು ಪ್ರಯತ್ನಿಸಲಿಲ್ಲ. ರವಿ ನನ್ನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲು ಹಠ ಮಾಡುತ್ತಿದ್ದನು. ಆದರೆ ನಾನು ಸಾರಾಸಗಟಾಗಿ ಅದನ್ನು ತಿರಸ್ಕರಿಸಿದೆ. ಅವನು ತುಂಬ ದುಃಖದಿಂದ ಅಲ್ಲಿಂದ ಸುಮ್ಮನೆ ಹೊರಟು ಹೋದನು. ಅವನು ಇನ್ನು ಏಕೆ ಹಠ ಮಾಡಲಿಲ್ಲ ಎಂದರೆ ನಾನು ಈಗ ಒಬ್ಬ ವೇಶ್ಯೆಯಾಗಿದ್ದೆ. ಈ ಪರಿಸ್ಥಿತಿಯಲ್ಲಿ ಅವನು ಎಂದೂ ನನ್ನನ್ನು ಆಕ್ಸೆಪ್ಟ್ ಮಾಡಲಾರ ಮತ್ತು ಸಮಾಜವು ಸಹ ಅವನಿಗೆ ನನ್ನನ್ನು ಆಕ್ಸೆಪ್ಟ್ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂದು ಅವನಿಗೆ ಗೊತ್ತಿತ್ತು. ನಾನು ಬಿಟ್ಟು ಹೋಗಿದ್ದರಿಂದ ಅದೇ ಕೊರಗಿನಲ್ಲಿ ರವಿಯು ಸಾರಾಯಿಯ ದಾಸನಾಗಿದ್ದ ಮತ್ತು ಅವನು ವೇಶ್ಯೆಯರ ಅಡ್ಡೆಗೂ ಬರುತ್ತಿದ್ದ. ರವಿಯು ತನ್ನ ರಾತ್ರಿಯನ್ನು ಪೂರ್ಣಗೊಳಿಸದೆ ನಾಚಿಕೆಯಿಂದ ಅಲ್ಲಿಂದ ಹೊರಟು ಹೋಗಿದ್ದನು. ನಾನು ಸುಮನಕ್ಕನ ಕೋಣೆಗೆ ಬಂದೆ. ಆಗ ನನಗೆ ಒಂದು ಆಶ್ಚರ್ಯ ಕಾದಿತ್ತು. ಸುಮನಕ್ಕ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ನಾನು ಅವಳನ್ನು ಮುಟ್ಟಿ ನೋಡಿದಾಗ ಅವಳ ಶರೀರ ತಂಪಾಗಿತ್ತು. ಬಹುಶಃ ಅವಳು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದಳು. ನಾನು ಅವಳನ್ನು ಬಿಗಿದಪ್ಪಿ ತುಂಬ ಅತ್ತೆ. ಏಕೆಂದರೆ ಸುಮನಕ್ಕ ನನಗೆ ಎಲ್ಲವೂ ಆಗಿದ್ದಳು. ಅವಳು ಈಗ ನನ್ನನ್ನು ತಬ್ಬಲಿಯನ್ನಾಗಿ ಮಾಡಿ ಹೊರಟು ಹೋದಳು. ಆದರೆ ಅವಳ ಕೈಯಲ್ಲಿ ಒಂದು ಚೀಟಿ ಇತ್ತು. ಅದರಲ್ಲಿ ಅವಳ ಎಲ್ಲ ಕಥೆಯನ್ನು ಬರೆಯಲಾಗಿತ್ತು. ಅವಳು ಹೇಗೆ ಈ ಅಡ್ಡೆಗೆ ಬಂದಳು ಮತ್ತು ಹೇಗೆ ತನ್ನ ಜೀವನವನ್ನು ನಡೆಸಿದಳು, ಜೊತೆಗೆ ಬೆಳ್ಳುಳ್ಳಿಯ ರಸವನ್ನು ನಾಭಿಗೆ ಹಚ್ಚಿದರೆ ಏನಾಗುತ್ತದೆ ಎಂಬುದನ್ನು ಸಹ ಬರೆಯಲಾಗಿತ್ತು. ವಾಸ್ತವವಾಗಿ ಈ ಬೆಳ್ಳುಳ್ಳಿ ರಸವನ್ನು ನಾಭಿಗೆ ಹಚ್ಚಿದರೆ ಮಹಿಳೆ ಬೇರೆ ಬೇರೆ ಕಾಯಿಲೆಗಳಿಂದ ಸಹ ದೂರ ಇರುತ್ತಾಳೆ. ಸುಮನಕ್ಕನಿಗೆ ಇದೆಲ್ಲವನ್ನು ಹೇಳುವವರು ಯಾರೂ ಇರಲಿಲ್ಲ. ಆದ್ದರಿಂದ ಅವಳು ಬೇಗ ಹಲವಾರು ರೋಗಕ್ಕೆ ತುತ್ತಾಗಿದ್ದಳು. ಇದರ ಬಗ್ಗೆ ಅವಳಿಗೆ ಗೊತ್ತಾದ ಮೇಲೆ ನನ್ನ ಮೇಲೆ ಇದನ್ನು ಪ್ರಯೋಗಿಸಲು ಶುರು ಮಾಡಿದಳು. ಅವಳಿಗೆ ನನ್ನ ಬಗ್ಗೆ ತುಂಬ ಕಾಳಜಿ ಇತ್ತು. ಅದಕ್ಕಾಗಿ ಪ್ರತಿ ಬಾರಿಯೂ ನನ್ನ ಮುಷ್ಟಿಯಲ್ಲಿ ಬೆಳ್ಳುಳ್ಳಿ ಇರಿಸುತ್ತಿದ್ದಳು.
ಈಗ ನನ್ನ ಕೈಯಲ್ಲಿ ಬೆಳ್ಳುಳ್ಳಿ ಇರಿಸುವವರು ಯಾರೂ ಇರಲಿಲ್ಲ. ಸುಮನಕ್ಕ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ. ನಾನು ಇಂದು ಸಹ ನನ್ನ ಉಳಿದ ಜೀವನವನ್ನು ಈ ವೇಶ್ಯರ ಅಡ್ಡಿಯಲ್ಲಿ ಕಳೆಯುತ್ತಿದ್ದೇನೆ. ಇಂದಿಗೂ ನನಗೆ ಸುಮನಕ್ಕ ನೆನಪಾಗುತ್ತಾಳೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.